जगन्माता राजराजेश्वरी नमो नमः। ओम नमः शिवाय, 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 ओम नमः शिवाय। सांबदेव पार्वतीश्वर महादेव। भारे भारे यಲ್ಲಮ್ಮ ನಿನ್ನ ಸೇವಾ ಮಾಡುತ್ತಾ ಹೇಳಿಕೊಳ್ಳುವ ನಾನು ಈಗ ಇವತ್ತ ಬಾರೆ ಬಾರೆ ಯಲ್ಲಮ್ಮ ನಿನ್ನ ಸೇವಾ ಮಾಡುತ್ತಾ ಹೇಳಿಕೊಳ್ಳುವ ನಾನು ಈಗ ಇವತ್ತ ಬಾರೆ ಬಾರೆ ಯಲ್ಲಮ್ಮ ನಿನ್ನ ಸೇವೆ ಮಾಡುವ ಬಾರೆ ಬಾರೆ ಯಲ್ಲಮ್ಮ ನಿನ್ನ ಸೇವೆ ಮಾಡುವೆ ಶುಕ್ರವಾರ ಮಂಗಳವಾರ ಬಾರಿ ಪೂಜೆ ಮಾಡುತ್ತಾ ಮಂಗಳವಾರ ಮಂಗಳವಾರ ಬಾರಿ ಪೂಜೆ ಮಾಡುತ್ತಾ ಶುಕ್ರವಾರ ಮಂಗಳವಾರ ಬಾರಿ ಪೂಜೆ ಮಾಡುತ್ತಾ ಮಾತಂಗಿ ಮನೆಗೆ ಹೋಗಿ ರೋಗ ಬೇಡುತ್ತಾ ಮಾತಂಗಿ ಮನೆಗೆ ಹೋಗಿ ರೋಗ ಬೇಡುತ್ತಾ ಬಾರೆ ಬಾರೆ ಯಲ್ಲಮ್ಮ ನಿನ್ನ ಸೇವೆ ಮಾಡುತ್ತಾ ಹೇಳಿಕೊಳ್ಳುವ ನಾನು ಈಗ ಇವತ್ತ ನಾನು ಈಗ ಇವತ್ತ ಏಕಾದಶಿ ದಿವಸ ನಿನಗ ಬಾಣ ಏರುತ್ತಾ ಏಕಾದಶಿ ದಿವಸ ನಿನಗ ಬಾಣ ಏರುತ್ತಾ ಏಕಾದಶಿ ದಿವಸ ನಿನಗ ಬಾಣ ಏರುತ್ತಾ ಭಕ್ತ ಬಂದರ ಒಳಗ ಹೊಂಡ ಪೂಜೆ ಮಾಡುತ್ತಾ ಭಕ್ತ ಬಂದರ ಒಳಗ ಹೊಂಡ ಪೂಜೆ ಮಾಡುತ್ತಾ ಬಾರೆ ಬಾರೆ ಯಲ್ಲಮ್ಮ ನಿನ್ನ ಸೇವಾ ಮಾಡುತ್ತಾ ಹೇಳಿಕೊಳ್ಳುವ ನಾನು ಈಗ ಇವತ್ತ ಬೇಡಿಕೊಳ್ಳುವೆ ಈಗ ನಾನು ಈಗ ಇವತ್ತ ನಾನು ಈಗ ಇವತ್ತ ಅಂಬಲಿಪಾಡ ಬಂದ ನಿನ್ನ ಮುಂದ ನಿಂದುತ್ತಾ ಅಂಬಲಿಪಾಡ ಬಂದ ನಿನ್ನ ಮುಂದ ನಿಂದುತ್ತಾ ಅಂಬಲಿಪಾಡ ಬಂದ ನಿನ್ನ ಮುಂದ
ಜ್ಞಾನಾಂಜನ ಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರು ವಾಸುದೇವಾಯ ನಮಃ. ಪ್ರಾತಸ್ಮರಣೀಯ ಶ್ರೀಮ ಜಗದ್ಗುರು ಶಿವಾನಂದರನ್ನು ಸಿದ್ಧಾರಂಭದ ಈ ಯಾವ ಪವಿತ್ರ ಕ್ಷೇತ್ರಾದಿ ದೈವತೆ ಶ್ರೀ ಗುರು ಮಳೆ ಮಹಾರಾಜೇಂದ್ರರ ಪವಿತ್ರ ಚರಣಾರವಿಂದವನ್ನು ಒಳ್ಳೆ ಪ್ರವಚನ ಪಟುಗಳು, ಸದ್ಗುರುಗಳು, ಸಿದ್ಗುರುಗಳು, ಮದ್ಗುರುಗಳು ಆಗಿರುವ ಶ್ರೀ 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 ಜಗನ್ನಾಥ ಮಹಾಸ್ವಾಮಿಗಳವರ ಪವಿತ್ರ ಚರಣಾರವಿಂದವನ್ನು ಎನ್ನ ಮಸ್ತಕದ ಮೇಲೆ ಇರಿಸಿಕೊಂಡು ಯಾವತ್ತು ನಮ್ಮ ಕಲಾ ಬಳಗಕ್ಕೂ ಹಣೆಮನೆದು ಈ ಯಾವ ಮಳೆ ಮಹಾರಾಜೇಂದ್ರ ಮಹಾಮಂದಿರದ ರೂವಾರಿಗಳು ಸಮಿತಿಯವರಿಗೆ ಕೂಡ ವಂದನೆಗಳನ್ನು ಹೇಳಿ ಈ ಯಾವ ಸದ್ಗುರುವಿನ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿರುವಂಥ ಶರಣೆಯರ ರೂಪದಲ್ಲಿ ತೋರುವಂಥ ಆ ಸಚ್ಚಿದಾನಂದ ನಿತ್ಯ ಪರಿಪೂರ್ಣನಾದ ಪರಮಾತ್ಮನ ವಂಶಜರೇ ಶರಣು. ಶ್ರೀ ಗುರುವಿನ ಕೃಪೆಯಿಂದ ಆರಂಭಿಸಲ್ಪಟ್ಟ ಪುರಾಣ ಪ್ರವಚನ, ಶಾಸ್ತ್ರ ಪ್ರವಚನ ಇಂದಿನ ದಿನ ಸುದಿನ ಅಮೃತ ಗಳಿಗೆ. ಏನು ವಿಷಯ? ಇವತ್ತಿನ ಪ್ರಾಸ್ತಾವಿಕ ವಿಷಯ ಯಾವುದು? ದ್ವಿತೀಯಾದ್ವಯಂ ಭಯಂ ಭವತಿ. ಬಳಸದಿರದ್ವೈತವನು ಭಾಯದಲ್ಲಿ ನಿನ್ನೊಳಗೇಕೋ ಭಾವನೆ ಒಡಗೂಡು. ಬಹಳ ಸುಂದರವಾದಂತ ಮಾತು. ಬಳಸದಿರದ್ವೈತವನು ಭಾಯದಲ್ಲಿ. ಅದ್ವೈತ ಅಂದ್ರೆ ಒನ್ ವಿದೌಟ್ ನಾಟ್ ಎ ಸೆಕೆಂಡ್. ಎರಡು ಅಲ್ಲದ್ದು ಯಾವುದೋ ಅದುವೇ ಒಂದು. ಏಕ್ ಸುಖಿ ದೋನ್ ದುಃಖಿ ಥೀಮ್ ಕಟ್ಟಿಪಿಟಿ ಚಾರ್ ಲಟ್. ಒಂದನ್ನಂಥದ್ದು ಏನೈತಿ ಅಲ್ಲ, ಅದು ಸುಖಕ್ಕೆ ಸಾಧನೆ ಆಗಿರುವಂಥದ್ದು. ಒಂದನ್ನುವಂಥದ್ದು ಸುಖಕ್ಕೆ ಸಾಧನೆ ಆಗಿರುವಂಥದ್ದು. ಎರಡನ್ನುವಂಥದ್ದು ಏನೈತಿ ಅಲ್ಲ, ಅದು ದುಃಖಕ್ಕೆ ಕಾರಣವಾಗಿರುವಂಥದ್ದು. ಜಗದ್ಗುರು ಸಿದ್ಧಾರೂಢಪ್ಪ ಅಡ್ಡಪಲ್ಲಕ್ಕಿ ಒಳಗೆ ಮೆರಿಲಾಕತ್ತಿದ್ದ ಮೆರವಣಿಗೆ ನಡೆದಿತ್ತು ಪ್ರಮುಖ ಬೀದಿಗಳಲ್ಲಿ ಹುಬ್ಬಳ್ಳಿ ಒಳಗೆ. ಅಡ್ಡಪಲ್ಲಕ್ಕಿ ಒಳಗ ಯಾರ ಹೂ ಸೂರಿ ಮಾಡ್ತಿದ್ರು, ದುಡ್ಡು ಸೂರಿ ಮಾಡವ್ರು, ಬೆಂಡು ಬೆತ್ತಾಸ ಸುಮ್ಮನೆ ಸೂರಿ ಮಾಡ್ತಿದ್ರು. ಸಾಕಷ್ಟು ಜನ ಕೂಡಿತ್ತು, ಚಿಕ್ಕಿನ ಜನ ಕೂಡಿತ್ತು. ಬಹಳ ಚಂದ ಉತ್ಸವ ಅಂಟಿತ್ತು. ಮತದ್ವೇಷಿಗಳಂತಾರು ಬಿಗಾಟರಿ ಮತದ್ವೇಷಿಗಳು. ಸಿದ್ಧಾರೂಢಪ್ಪನ ಕೀರ್ತಿ ವಾರ್ತೆ ದಿಗ್ದೇಶದ ತುಂಬೆಲ್ಲ ಹರಡಿತ್ತು. ಅದು ಮತದ್ವೇಷಿ ಸರಿ ಬರಲಿಲ್ಲ. ಸರಿ ಹೆಂಗಾರ ಮಾಡಿ ಅವಮಾನಗೊಳಿಸ್ಬೇಕಂತೇಳಿ ಹಾಂಗ ಎಲ್ಲಾರು ಕಣ್ ತೆಪ್ಪಿಸಿ, ಜನಸಂದಣಿ ಬಹಳ ಕಣ್ ತೆಪ್ಪಿಸಿ ತನ್ನ ಕಾಲನ ಪಾದರಾಕ್ಷಿತು, ತನ್ನ ಕಾಲೊಳಗಿನ ಪಾದರಾಕ್ಷಿ ತಗೊಂಡು ಒಗದ್ ನೋಡಿ. ಎಲ್ಲೇ ಅಡ್ಡ ಪಲ್ಲಕ್ಕಿ ಒಳಗೆ ಒಗದ.
ಆ ಹೋಗಿ ಅಪ್ಪ ಅವ್ರ ಹತ್ರ ಬಿದ್ದಿದ್ದು ಗುರುತಾಗಿ ಜನರು ಇರ್ತಾರಲ್ಲ, ಯಾರ ಚಪ್ಪಲ್ ಹೋಗೋದವ, ಹಿಡಿದವನು ಹೊಡಿದವನು ಬಡಿದವನು ಕಂಬ ಕಟ್ಟಂತೇಳಿ ಗದ್ದಲ ಎಬ್ಬಿಸ್ತ. ಸಿದ್ಧಾರೂಢಪ್ಪ ಹೇಳಿದ, ನೋಡ್ರಪ್ಪ ಅವ್ನು ಹಿಡಿಬ್ಯಾಡ್ರಿ, ಬಡಿಬ್ಯಾಡ್ರಿ, ಕಂಬ ಕಟ್ಟಬೇಡ್ರಿ, ಏನ್ ಮಾಡಕ್ ಹೋಗ್ಬೇಡ್ರಿ. ನೀವು ಹೂ ಸೂರು ಮಾಡ್ಬೇಕಂತ ನೀವು ಬೇಡ್ಕೊಂಡ್ರಿ, ಕಲಸಕ್ಕೆ ಬೆನ್ನು ಬೆತ್ತ ಸೂರು ಮಾಡ್ಬೇಕಂತ ಅವ್ರು ಬೇಡ್ಕೊಂಡಾರ. ಹೂ ಸೂರು ಮಾಡ್ಬೇಕಂತ ನೀವು ಬೇಡ್ಕೊಂಡ್ರಿ, ದುಡ್ಡು ಸೂರು ಮಾಡ್ಬೇಕಂತ ನೀವು ಬೇಡ್ಕೊಂಡ್ರಿ, ಅವ ಚಪ್ಪಲ್ ಸೂರು ಮಾಡ್ಬೇಕಂತ ಬೇಡ್ಕೊಂಡ. ಇದ್ರಾಗಿ ಹೆಚ್ಚು ಕಡಿಮೆ ಅನ್ನೋಂಥದ್ದಿಲ್ಲ. ಅವನಿಗೆ ಹಿಡಿಬ್ಯಾಡ್ರಿ ಬಡಿಬ್ಯಾಡ್ರಿ, ಅವ್ನು ಬೇಡ್ಕೊಂಡಿದ್ದೈತೆ ಅದನ್ನು ತಿಳ್ಕೊಂಡು ಆ ಕೈಯಾಗ ಚಪ್ಪಲ್ ತೊಗೊಂಡ್ರಿ. ಅಪ್ಪು ಒಂದು ಚಪ್ಪಲ್ ಬಿದ್ದಿತ್ತಲ್ಲ ಅವ್ರ ಹತ್ರ, ಆ ಕೈಯಾಗ ಚಪ್ಪಲ್ ತಗೊಂಡು ಏನಂದ್ರಪ್ಪ ಅವ್ರು, ನೋಡ್ರಪ್ಪ, ಎರಡು ಇದ್ದಿದ್ರ ಚಪ್ಪಲ್ ಎಲ್ಲಿ ಬರ್ತಿತ್ತು? ಎರಡು ಚಪ್ಪಲ್ ಇದ್ದಿದ್ರೆ ಎಲ್ಲಿ ಬರ್ತಿತ್ತು? ಕೆಳಗೆ ಕಾಲೊಳಗೆ ಬರ್ತಿತ್ತು, ಕಾಲು ಕೆಳಗೆ ಬರ್ತಿತ್ತು. ಒಂದ ಇರೋದ್ರ ಮೂಲಕವಾಗಿ ಎಲ್ಲಿ ಬಂತು? ಮಹತ್ವರ ಸರಿ ಸಮಾನವಾಗಿ ಅಡ್ಡ ಪಲ್ಲಕ್ಕಿಯಾಗಿ ಮೆರೆಯುವಂತಹದ್ದ. ಏಕ್ ಸುಖಿ ಒಂದನ್ನೊಂತಹದ್ದು ಬಹು ಶ್ರೇಷ್ಠ ಪುಣ್ಯಾತ್ಮರೇ. ಇದನ್ನ ಯಾರ ಹರಾಜಿನೊಳಗ, ಯಾರು ಇದನ್ನ ಲೀಲಾನೊಳಗ ತಗೊಂಡು ಜಗಲಿ ಮ್ಯಾಗ ಇಟ್ಟು ಪೂಜೆ ಮಾಡ್ತಾರೆ ನೋಡು, ಅವ್ರ ಮನೆಯೊಳಗೆ ಬಂಗಾರ ಹೊಯ್ಯಿ ಹಾಯ್ತತಿಲಿ ಅಂತ ಅಪ್ಪ ಬಂಗಾರ ಹೊಯ್ಯಿ. ದ್ವಿತೀಯ ದ್ವಯಂ ಭಯಂ ಭವತೆ. ಎರಡನ್ನೋಂಥದ್ದು ಏನ್ ಮಾಡ್ತೈತಿ ಅಂದ್ರೆ, ಕನಕದಾಸನ ಚರಿತೆ ನೀವು ಕೇಳಿರ್ಬೇಕು. ಹರಿಭಕ್ತ ಕನಕದಾಸ ಯಾರವ? ಹರಿಭಕ್ತ. ವಿಷ್ಣು ಪಂಥಿ ಹರಿಭಕ್ತ. ತಿರುಪತಿಗೆ ಹೋಗಂಗಿದ್ದ ಯಾರು? ಕನಕದಾಸ. ಬಹಳ ಚಂದ ದೃಷ್ಟಾಂತ ಐತಿ, ಲಕ್ಷ ಕೊಟ್ಟೆ. ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ಬೇಕು. ತಿಮ್ಮಪ್ಪನ ದರ್ಶನಕ್ಕೆ ಹೋಗ್ಬೇಕಂತೇಳಿ ತನ್ನ ಸಿಬ್ಬಂದಿಯನ್ನೆಲ್ಲ ಕರ್ಕೊಂಡು ಮೇನಿಯದೊಳಗೆ ಹೊರಟು ನಿಂತ ಕನಕದಾಸ. ತನ್ನ ಮಡದಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲಾರು ಕೂಡ್ಕೊಂಡು ಮೇನಿಯೊಳಗೆ ಕುಂತ್ಕೊಂಡು ತಿರುಪತಿಗೆ ಹೊಂಟು ನಿಂತ ಯಾರು? ಕನಕದಾಸ ಕವಿ. ಒಳ್ಳೆ ಶ್ರೇಷ್ಠ ಕವಿ. ಶ್ರೀಗಿರಿ ಮೇಲೆ ಹಾದು ಹೋಗುವಂತ ಪ್ರಸಂಗ. ಶ್ರೀಶೈಲ ಗಿರಿ ಮ್ಯಾಗ ಹಾದು ಹೋಗುವಂತ ಪ್ರಸಂಗ. ಇವ ಹರಿಭಕ್ತ. ಇವ ಯಾರು? ಕನಕದಾಸ ಕವಿ ಹರಿಭಕ್ತ. ಇವ ಮಲ್ಲಿಕಾರ್ಜುನ, ಶ್ರೀಗಿರಿ ಮಲ್ಲಿಕಾರ್ಜುನ. ಯಾರಿವ? ಶಿವ. ಮಲ್ಲಿಕಾರ್ಜುನ ಅಂದ್ರೆ ಬೇರೆಲ್ಲ, ಶಿವ ಅಂದ್ರೆ ಬೇರೆಲ್ಲ. ನಾನಾರ ಶಿವನ ವಿರೋಧಿ, ನಾನು ವಿಷ್ಣು ಪಂಥಿ, ವಿಷ್ಣುನ ಭಕ್ತ ನಾನು. ಇವನ ಏನ್ ನೋಡಬಾರ್ದು, ಇವನ್ ಮೂರ್ತಿ ನೋಡಬಾರ್ದು ಅಂತೇಳಿ ಕನಕದಾಸ ಕವಿ ಏನ್ ಮಾಡಿದ? ಕಣ್ಣು ಕಟ್ಕೊಂಡು ನೋಡು. ಶಿವನ ವಿರೋಧಿ, ಹರನ ವಿರೋಧಿ. ಕಣ್ಣು ಕಟ್ಕೊಂಡ ನೋಡಬಾರ್ದೆ, ಶ್ರೀಗಿರಿ ಕ್ಷೇತ್ರ ನೋಡಬಾರ್ದಂತೇಳಿ ಕಣ್ಣು ಕಟ್ಕೊಂಡ, ಗಿರಿ ದಾಟಿದ. ಆಮ್ಯಾಗ ಕಣ್ಣು ಬಿಚ್ಚಿದ. ಕಣ್ಣು ಕಟ್ಟಿದ್ದನ್ನು ಬಿಚ್ಚಿದ ಕೂಡಲೇ ಕಣ್ಣು ಕಾಣದಂಗ ಆಗ್ಬಿಟ್ಟು, ಕಣ್ಣ ಹಿಂಗೆ ಹೋಗ್ಬಿಟ್ಟು ಬಹಳ ಚಡಪಾಡ್ಸಕತ್ತ, ತ್ರಾಸ ತಗೊಂಡ. ನಾ ಏನ್ ಅಲ್ಲದ ಕೆಲಸ ಮಾಡಿ, ನಾ ಪಕ್ಕಾ ವಿಷ್ಣು ಪಂಥಿ ವೈಷ್ಣವ ಭಕ್ತ. ನಾನು ಹರಿದು ನೋಡಬಾರ್ದಂತ ಹೇಳಿ ಅಭಿಮಾನದಿಂದ ಕಣ್ಣು ಕಟ್ಟಿದ್ರೆ ಕಣ್ಣು ಹೋಗ್ಬೇಕು ಅನ್ನೋದು ನಾವು ಸಿಟ್ಟು ಬಂತು. ತಿರುಪತಿ ಹೋದ, ತಿಮ್ಮಪ್ಪನ ಮುಂದೆ ನಿಂತ. ತಿಮ್ಮಪ್ಪನ ಮುಂದೆ ನಿಂತ ಬೇಡ್ಕೋತಾ ಇದ್ದಾನ, ನಮೋ ವೆಂಕಟೇಶ, ನಮೋ ತಿರುಮಲೇಶ, ನಮಸ್ತೆ ನಮಃ.
ನಮೋ ವೆಂಕಟೇಶ ನಮೋ ತಿರುಮಲೇಶ ನಮೋ ವೆಂಕಟೇಶ ನಮೋ ತಿರುಮಲೇಶ ನಮೋ ನಮೋ ತಿರುಮಲೇಶ ಮುರುಪನು ಸ್ವೀಕರಿಸಿ ನಮ್ಮ ಕೋರಿಕೆ ತೀರಿಸಯ ಮುರುಪನು ಸ್ವೀಕರಿಸಿ ಎನ್ನ ಕೋರಿಕೆ ತೀರಿಸಯ ಮುಕ್ತಿ ಕೋಯಿಬೇಡ ಎನ್ನ ಭಕ್ತರ ಪಾಲಿಸಯ ಎನ್ನ ಭಕ್ತರ ಪಾಲಿಸಯ ನಮೋ ವೆಂಕಟೇಶ ನಮೋ ತಿರುಮಲೇಶ ನರಕವಾಗುತ್ತಿರುವ ಈ ಭೂಮಿ ಸ್ವರ್ಗವಾಗಿದೆಯ ನರಕವಾಗುತ್ತಿರುವ ಈ ಭೂಮಿ ಸ್ವರ್ಗವಾಗಿದೆಯ ಮನುಷ್ಯರು ನನ್ನ ಸೇವಾ ಪರಮಾತ್ಮನ ಬೋಧಿಸಯ ಪರಮಾತ್ಮನ ಬೋಧಿಸಯ ನಮೋ ವೆಂಕಟೇಶ ನಮೋ ತಿರುಮಲೇಶ ನಮೋ ನಮೋ ತಿರುಮಲೇಶ ನಮೋ ನಮೋ ತಿರುಮಲೇಶ ಬೇಡ್ಕೊಂಡ ತಿಮ್ಮಪ್ಪ ಅಂದ್ರೆ ಯಾರವ? ಸಾಕ್ಷಾತ್ ವೈಕುಂಠಪತಿ ವಿಷ್ಣು ಪರಮಾತ್ಮನ ತಿಮ್ಮಪ್ಪನ ವಿಷ್ಣು ಪರಮಾತ್ಮ. ಏಪ ನಿನ್ನ ಅಭಿಮಾನನ ಹರನ್ ನೋಡಬಾರ್ದು ಅಂತೇಳಿ ಕಣ್ಣು ಕಟ್ಕೊಂಡ್ರ ದೃಷ್ಟಿ ಹಿಂಗೆ ಹೋಗ್ಬಿಡ್ತಲ್ಲ. ನಾನು ಕಾಪಾಡಬೇಕಾಗಿತ್ತೀನಿ ಅಂತ ಕೇಳಿಲ್ಲ. ಉತ್ಸಾಹ ನೀನು ಹರಿಹರರಲ್ಲಿ ಭೇದ ಮಾಡಿ ಮುಟ್ಟಾಳ ಮೂರ್ಖ. ಏನ್ ಮಾಡಿದಿ? ಹರಿಯೇ ಸರ್ವೋತ್ತಮ ಅಂತ ಹೇಳಿ ಹರಿಹರದಲ್ಲಿ ಭೇದ ಮಾಡಿದ್ದಕ್ಕಾಗಿ ನಿನಗೇನಾಗೈತಿ? ಕಣ್ಣು ಹೋಗ್ಯಾವು. ಒಂದಾನೊಂದು ಸಮಯದೊಳಗ ಆ ಭಗವಂತನ ಕುರಿತು ಪರಮಾತ್ಮನ ಕುರಿತು ತಪಸ್ಸು ಮಾಡಿ ಸುದರ್ಶನ ಚಕ್ರವನ್ನ ಪಡೆದನೆ. ಸುದರ್ಶನ ಚಕ್ರ ಪಡೆದ. ನೀ ಅಂತ ನೋಡಬಾರ್ದು ಅಂತ ಕಣ್ಣು ಮುಚ್ಕೊಂಡೆಲ್ಲ. ನನಗಾಗದ ಮಾತು. ಯಾರಿಂದ ಕಣ್ಣು ಹೋಗ್ಯಾವನೋ ನೀನು ಅಲ್ಲೇ ಹೋಗಿ ಕಣ್ಣು ಕೇಳ್ಕೋ ನೀನು ಅಂದ ವಿಷ್ಣು ಪರಮಾತ್ಮ. ಕಣ್ಣು ಕೊಡ್ಲಿಲ್ಲ ತಿಮ್ಮಪ್ಪ. ಹೋಗು ಅಲ್ಲೇ ಹೀಗಿನಿಗೆ ಹೋಗಿ ಮಲ್ಲಿಕಾರ್ಜುನ ಕೇಳ್ಕೋ ಅಂದ. ಬಂದ ಮತ್ ಕನಕದಾಸ ಕವಿಯಲ್ಲಿ ಬಂದ, ಶ್ರೀಗಿರಿಗೆ ಬಂದ. ಹೆಂಗ ಬಂದ? ಮಲ್ಲಿಕಾರ್ಜುನ 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 ಪಾಯೇಮ ಮಲ್ಲಿಕಾರ್ಜುನ 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 ರಕ್ಷಮ ಅಲ್ರಿ. ಎಲ್ಲರೂ ನಿಜ್ಜನು ಬಿಡ್ತೈತಿ, ನಾಲಿಗೆ ಪವಿತ್ರಾಗ ಮನಸ್ಸುದ್ದ. ಒಂದು ಉದ್ದೇಶ ಹೇಳ್ತೇವೆ ನಾವೆಲ್ಲ. ಟೈಮ್ ವೇಸ್ಟ್ ಮಾಡಕ್ಕ ನಾ ಹೇಳು. ಎಲ್ಲರೂ ಅಂತ ಮಲ್ಲಿಕಾರ್ಜುನ 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 ಪಾಯೇಮ ಮಲ್ಲಿಕಾರ್ಜುನ 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 ರಕ್ಷಮ. ಮಲ್ಲಿಕಾರ್ಜುನ 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 ಪಾಯೇಮ ಮಲ್ಲಿಕಾರ್ಜುನ ರಕ್ಷೇಮ ಮಲ್ಲಿಕಾರ್ಜುನ ಅನ್ನ ನಿಮಗೆ ಚಟಿವನಿ ಬರ್ತೈತಪ್ಪ. ಮಲ್ಲಿಕಾರ್ಜುನ ಅನ್ನದಿದ್ದರೆ ನಿಮಗೆ ಚಟಿವನಿ ಬರ್ತೈತವ್ವ. ನಿಮಗೆ ಚಟಿವನಿ ಮಲ್ಲಿಕಾರ್ಜುನ 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 ಪಾಯೇಮ ಮಲ್ಲಿಕಾರ್ಜುನ 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 ಪಾಯೇಮ ಮಲ್ಲಿಕಾರ್ಜುನ 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 ರಕ್ಷೇಮ. ಆ ಸ್ತೋತ್ರ ಮಾಡಿ ಮಲ್ಲಿಕಾರ್ಜುನ ಬೇಡ್ಕೊಂಡ ಪ್ರಾರ್ಥಿಸ್ಕೊಂಡ ಕನಕದಾಸ.
ನಾ ಅಪರಾಧ ಮಾಡಿನಪ್ಪ, ಹರಿಹರದಲ್ಲಿ ಭೇದ ಮಾಡಿದ್ದಕ್ಕಾಗಿ ನಾನು ಈ ಪ್ರಸಂಗ ಬಂತು, ಪರಿತಾಪ. ನನ್ನ ಕಣ್ಣು ಕೊಟ್ಟು ರಕ್ಷಣಾ ಮಾಡು ಅಂದ ಮಲ್ಲಿಕಾರ್ಜುನ. ಆಯ್ತು ಪಂಡ. ಮಲ್ಲಿಕಾರ್ಜುನ ಏನ್ ಮಾಡಿದ? ಒಂದು ಕಣ್ಣು ಕೊಟ್ಟ, ಒಂದ ಕಣ್ಣು ಕೊಟ್ಟ ಮಲ್ಲಿಕಾರ್ಜುನ ಪರಮಾತ್ಮ. ಯಪ್ಪ ಅದೊಂದು ಕಣ್ಣು ಕೊಟ್ಟು ಬಿಡೋ ಮಾರೇ ಅಂತ. ನಾನು ಇನ್ನೊಂದು ಕಣ್ಣು ಕೊಡಾಕ್ ಹಕ್ಕಿಲ್ಲ, ಕೊಡಾಕ್ ಹೋಗಲ್ಲ. ಇಲ್ಲೇ ಸಿದ್ದಾಪುರ ಅಂತೈತಿ, ನನ್ನ ಪರಮ ಶಿಷ್ಯ ಕಾಸ ಮಗಳು ಮಲ್ಲಮ್ಮ ಅಂದೆ, ಶಿವಸೇನಿ ಮಲ್ಲಮ್ಮದವಲ್ಲಿ, ಹೇಮರೆಡ್ಡಿ ಮಲ್ಲಮ್ಮ. ಅಕ್ಕಿ ಹತ್ರ ಹೋಗಿ ಇದನ್ನ ಬೇಡ್ಕೊ, ಕಣ್ಣು ಕೊಡ್ತಾಳ ಹೋಗಿ ಮಲ್ಲವ್ವ, ಮಲ್ಲಮ್ಮ ಕಣ್ಣು ಕೊಡ್ತಾಳ ಹೋಗು ಅಂದ ಮಲ್ಲಿಕಾರ್ಜುನ, ಗಿರಿ ಮಲ್ಲಿಕಾರ್ಜುನ. ಮತ್ ಬರಬೇಕಲ್ಲ, ಬಂದ ಸಿದ್ದಾಪುರಕ್ಕೆ ಬಂದ. ಕಟ್ಟಿ ಕಂಪನಿ ಕುಂತಿರ್ತಾರ, ಇಲ್ಲಿ ಕಣ್ಣು ಕೊಡೋ ಮಲ್ಲಮ್ಮನ ಮೇಲೆ ಎಲ್ಲಿ ಐತ್ರಿ ಅನ್ನುವ. ಯಾ ಮಲ್ಲಮ್ಮ? ಅಕ್ಕಿ ಅವನ ದನ ಮೇಸಾಕಿ. ಮತ್ತೇನು ಗುರುತ್ರಿ ಇವಕ್ಕ? ಕಟ್ಟಿ ಕಂಪನಿನ ತಮ್ಮ ಮಾಪ್ ಎಷ್ಟೈತು ಅಷ್ಟ ಅಳಿತಾವ, ಹೆಚ್ಚಿಂದ ಅಳ್ಯಾಕ ಸಾಧ್ಯ ಇಲ್ಲ. ಅಕ್ಕಿ ಅಂತ ಯಾವ ವೈದ್ಯಳ ಆಕಿ? ಯಾವ ತಪ್ಪಸ್ ಏನ್ ಕಣ್ ಕೊಡ್ತಾಳ ಆಕಿ? ಅದ ಮಳ ಹೋಗಿ ನಿನ್ನ ಹುಡ್ಕೊಂತ ಹೋಗಂದ್ರು. ಮಲ್ಲಮ್ಮನ ಮನಿ ಎಲ್ಲಿ ಅಂದ್ರೆ ಹೇಳಿಲ್ಲ, ಅದು ಹೇಳಿ ಬೇಡ. ಜನರ ಸ್ವಭಾವ ಏನತಿ? ಹರನನ್ನು ಒಲಿಸಬಹುದು, ನರರನ್ನು ಒಲಿಸಲಾಗದು ಅಂತ ಶಾಸ್ತ್ರ ಆಡ್ಕೊಂಡು. ಪರಮಾತ್ಮ ಒಲಿಸೋದು ಸುಲಭ ಐತ್ರಿ, ಈ ಮನುಷ್ಯರನ್ನು ಒಲಿಸೋದು ಬಹಳ ಕಷ್ಟ ಕಷ್ಟ. ಬಾಗಿ ನಡೆದ್ರೆ ಏನಂತಾರೆ ಇವರು? ಬಾಗಿ ನಡೆದ್ರೆ ಅಷ್ಟವಾಗಿ ಬಾಗಿ ನಡೆದ್ರೆ ಏನ್ ದೂಜಿಗದ ನೋಡ್ರಿ ಅಂತ ಏನಂತಾರೆ, ದೂಜಿಗದ ನೋಡಿ. ಅದರಾಗ ಒಂದ್ ಸ್ವಲ್ಪ ಶಟದ್ ನಡೆದ್ರ ಏನು ಬರಬಾರ್ದೆ ಬಸ್ಸೆ ಬಸಪ್ಪ ಅವಂಗ, ಏನು ಬರಬಾರ್ದ ಬಂತ ಸೊಕ್ಕ ಶಟದ್ ನಡೆದ್ರೆ ಸೊಕ್ಕ ಬಂತಂತಾರ, ಬಾಗಿ ನಡೆದ್ರೆ ಡೂಗದನಂತಾರ. ಬಾಳ ಊಟ ಮಾಡಿದ ಏನು ಮಟ್ಟೆಲ್ಲ ಬೈತ ನೋಡ್ಲಿ, ಅವನು ಒಂದು ಹೊಟ್ಟೆಗ ಮಟ್ಟೆಲ್ಲ ಬೈತ ನೋಡ್ತಾನ. ಊಟ ಮಾಡಿದ್ರೆ ಏನೋ ರೋಗ ಇರ್ಬೇಕಿಲ್ಲ ಅಂತ. ಅಂತೂ ಹೆಂಗಾದ್ರೂ ಜನರ ಸ್ವಭಾವ ಏನು? ಆಡ್ಕೋದ ಅನ್ನೋದು ಅವ್ರ ಸ್ವಭಾವ. ಯಾರನ್ನು ಕೇಳೋದು ಬೇಡ ಅಂತೇಳಿ ಮಲ್ಲಮ್ಮನ ಧ್ಯಾನ ಮಾಡ್ಕೊಂತ ಗುಡ್ಡಕ್ಕೆ ಬಂದು, ಎಲ್ಲಿ ದನಗಳ ಮೇಸಾಕತ್ತಿದ್ಳಲ್ಲ ಮಲ್ಲಮ್ಮ, ಅಲ್ಲಿ ಬಂದ. ಮಲ್ಲಮ್ಮ ಅಂತ ಕೂಗಿದ, ಶಿವಚರಣಿ ಮಲ್ಲಮ್ಮ ಅಂತ ಕೂಗಿದ. ಈ ಆರ್ತ ಧ್ವನಿ ಕೇಳಿ ಬಂತಕಿಗೆ ಶಗನಿ ಹಿಡಿದು ಗುಂಪಿ ಹಾಕಿ ಕುಳ್ಳು ಹತ್ತಾಕತ್ತಿದ್ರು ಮಲ್ಲಮ್ಮ. ಪಟ 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 ಬಡದು ಕುಳ್ಳು ಹತ್ತಾಕತ್ತಿ, ಕೈ ಶಗನಿ ಮುಣಿಗಿದ್ದು. ಯಾರಪ್ಪ ಬರ್ರಿಪ್ಪ ಬರ್ರಿ, ಇಲ್ಲಿ ಬರ್ರಿ. ಬಂದ ಕನಕದಾಸ ಅಂಬನತ್ತೆಗೆ ಬಂದು ಕೈ ಮುಗಿದು ನಿಂತು ಮಂಡಿಗಾಲು ನಮಸ್ಕಾರ ಮಾಡಿ ಕೈ ಮುಗಿದು, ದಯ ಮಾಡು ಭುವನೇಶ್ವರಿ ತಾಯೇ, ದಯ ಮಾಡು ಭುವನೇಶ್ವರಿ, ಕಂದನ್ನ ಪೊರೆಯುವುದು ನಿನ್ನದು ತಾಯೇ, ಕಂದನ್ನ ಪೊರೆಯುವುದು ನಿನ್ನದು ತಾಯೇ, ದಯ ಮಾಡು ಭುವನೇಶ್ವರಿ ತಾಯೇ, ದಯ ಮಾಡು ಭುವನೇಶ್ವರಿ ತಾಯೇ, ದಯ ಮಾಡು ಭುವನೇಶ್ವರಿ. ಪಾಪರಗೇಂದರ ಮುಕ್ತಿದಾಯಿನಿ, ಪಾಪರಗೇಂದರ ಮುಕ್ತಿದಾಯಿನಿ, ಗೌರಿ ಶೌರಿ ಶಂಕರಿ ತಾಯಿ, ಗೌರಿ ಶೌರಿ ಶಂಕರಿ ತಾಯಿ, ದಯ ಮಾಡು ಭುವನೇಶ್ವರಿ ತಾಯೇ, ದಯ ಮಾಡು ದಯ ಮಾಡು ದಯ ಮಾಡು ಭುವನೇಶ್ವರಿ. ಅಮ್ಮ ಕಾಪಾಡಬೇಕು ತಾಯಮ್ಮ. ಒಂದು ಕಣ್ಣು ಕೊಟ್ಟ ಮಲ್ಲಿಕಾರ್ಜುನ, ಇದೊಂದು ಕಣ್ಣು ಕೊಡಂತ ಕೇಳಿದ್ಯಾ? ಇಲ್ಲ. ನನ್ನ ಪರಮ ಶಿಷ್ಯರಾಗಿರ್ತಕ್ಕಂಥ ಕಾಸು ಮಗಳಾಗಿರ್ತಕ್ಕಂಥ ಹೇಮರೆಡ್ಡಿ ಮಲ್ಲಮ್ಮ ಅಂದಿದ್ದಾಳಲ್ಲಿ, ಅವಳು ಕೊಡ್ತಾಳ ಹೋಗಂತ ಕಳ್ಸ್ಯಾನ. ಅಮ್ಮ ನನ್ನ ಹಂಗ ಕಳಿಸ್ಬೇಡ, ಕಣ್ಣು ಕೊಡು ಅಂತ ಬೇಡ್ಕೊಂಡ.
ಅಮ್ಮ ಏನ್ ಮಾಡಿದ್ರು ಮಲ್ಲಿಕಾರ್ಜುನ್ ಹೇಳ್ಯಾನ ಅಂದಾಗ ಮಾತು ಮೀರಬಾರ್ದು ತಿಳ್ಕೊಂಡು ಶಗನಿಗೆಯಾಗಿದ್ದು ಕೈ ಶಗಿನಾಗಿದ್ದು ಆ ಶಗಿನಿಗೆಯಿಂದ ಏನ್ ಮಾಡಿದ್ರು ಹಿಂಗ್ ಕಣ್ಣು ತಿಕ್ಕೇವ್. ಆ ಶಗಿನಿಗೆಯಿಂದ ಹೋದ್ಕನ್ನಿತ್ತ ಹಿಂಗ್ ಸಾವಿದ್ ಬಿಟ್ಟು ಸಾವಿರಿದ ಕೂಡಲೇ ಏನಾಯ್ತು ವಾದಕನ್ನು ಬಂದು ಬಿಡುತ್ತೆ. ಸಾಂಬ ಜೈನ ಕಣ್ಣಿಲ್ದವ್ರಿಗೆ ಕಣ್ಣು ಕೊಟ್ರು ಅಮ್ಮ, ಕಾಲಿಲ್ದವ್ರಿಗೆ ಕಾಲು ಕೊಟ್ರು, ಮಕ್ಳಿಲ್ದವ್ರು ಮಕ್ಕಳು ಕೊಟ್ರು ತಾಯಮ್ಮ, ಮಕ್ಕಳಿಲ್ಲವ್ರು ಮಕ್ಕಳು. ಬಡವರನ್ನ ಬಲ್ಲಿರನ್ನ ಶ್ರೀಮಂತನಾಗಿ ಮಾಡಿದ ತಾಯಿ, ಶ್ರೀಮಂತನಾಗಿ. ರೋಗಿಗಳನ್ನು ನಿರೋಗಿಗಳನ್ನಾಗಿ ಮಾಡಿದಳು ಯಾರು? ಹೇಮರೆಡ್ಡಿ ಮಲ್ಲಮ್ಮ ತಾಯಿ. ಅಂತೂ ದಿವಸ ದಿನಚರಿ ಏನಾಗಿತ್ತು? ಹುಲ್ಲು ಬಡಿಬೇಕು, ಒಣಗಿಸಬೇಕು, ತಂದು ತನ್ನ ಹಿತ್ತ ಹಾಕ್ಬೇಕು. ಮಗ್ಗಲು ಮನಿ ಅಕ್ಕಿ ಅದಲ್ಲ ಒಬ್ಬ ಕಳ್ಳಿ ಈಕಿ ತಗೊಂಡು ತನ್ನ ಹಿತ್ತಾಗ ಹಾಕಿ ದಿವಸ ತಗೊಂಡು ಹಿತ್ತ ಹಾಕಿ ದೊಡ್ಡದೊಂದು ಆನಿ ಗಾತ್ರ ಕುರ್ಬಾನ್ ಒಟ್ಟು ಬಿಟ್ಟ. ಮನ್ಯಾಗ ನೆಗೆನ್ಯಾರ ನಾಗಮ್ಮ, ಮಾದೇವಿ, ಪದ್ಮಾವತಿ ಅತ್ತಿ ಭಯ. ನೂರಾರು ಆಕಳದವ. ಇಷ್ಟಿದ್ದು ಕೋಳು ಒಂದ್ ದಿವಸದ ಒಂದೆರಡು ಬುಟ್ಟ್ಯಾಗ ಆಗುವಷ್ಟು. ಮಗ್ಗಲು ಮನ್ಯಾಕ ಒಂದು ಆಡು ಮರಿ ಇಲ್ಲ ನೋಡಿದ್ರ ಆನಿ ಗಾತ್ರ ಕುರ್ಬಾನ್ ಐತಿ. ಈಕೇನ್ ಮಾಡಕತ್ತಾರಿಕಿ ಮಲ್ಲವ್ವ? ಕುಳ್ಳು ಮಾರಿ ಮಾರಿ ಅಲ್ಲಿ ಒಬ್ಬ ಸ್ವಾಮಿ ಬರ್ತಾನ ಅಡವ್ಯಾಗ, ಅವ್ ಕೊಡಾಕತ್ತಾಳು ಅಪ್ಪನ ಮನೆಗೆ ಬಂದ್ ಕೂಡಲೇ ಬೈಬೇಕು, ಹೊಡಿಬೇಕು, ನೀರು ತಗೊಂಬ. ಕೊಡ ತಗೊಂಡು ಹೊಂಟಿದ್ದಳು ಬಾವಿ, ಕಣ್ಣೀರು ಬರ್ತಿತ್ತು ಅಮ್ಮ. ಮಲ್ಲಮ್ಮ ಕಣ್ಣೀರು ಬರಕತ್ತಿದ್ದು, ಕೊಡ ಹೊತ್ತು ಹೊಂಟಾಳ ಬಾವಿ. ಹಿರಿಯಾರು ನೋಡಿದ್ರು, ಅಮ್ಮ ಯಾಕೆ ಅಳ್ತಿತ್ತಾಯಮ್ಮ? ಏನ್ ಇಲ್ಲಪ್ಪ, ನಾನು ಕುಳ್ಳು ಬಡದ್ ತಂದು ಹಿತ್ತ ಹಾಕಿದ್ದಿ, ಮಗ್ಗಲ ಮನಿ ಹಾಕಿ ಅಕ್ಕ ಅದಾಳಲ್ಲ ಆಕಿ ಕುಳ್ಬಾನ್ದಾಗ ಸೇರ್ಯಾವ. ನಾನು ಕುಳ್ಳು ಕಳುವು ಮಾಡ್ಯಾಳ ಅನ್ಲಿಲ್ಲ. ಮತ್ ಮಲ್ಲಮ್ಮ ಮಗ್ಗಲ ಮನಿ ಹಾಕಿ ಕಳುವು ಮಾಡ್ಯಾಳ ಅನ್ಲಿಲ್ಲ. ಏನದು ನನ್ನ ಕುಳ್ಳು ಆ ಮಗ್ಗಲ ಮನಿ ಕುಳ್ಬಾನ್ ಹಾಕಿ, ಕುಳ್ಬಾನ್ ಐತಿಲ್ಲ ಮಗ್ಗಲ ಮನಿ ಹಾಕಿ ಕುಳ್ಬಾನ್ ಅದ್ರಾಗ ಸೇರ್ಯಾವು. ನಾನು ಭಯಕತ್ತಾರ ಮನ್ಯಾಗ ನೆಗೆನ್ಯಾರು. ಅದಕ್ಕೆ ಹೆಂಗಾರ ಮಾಡಿ ಅವ್ನು ಕೊಡ್ಸ್ರಿ. 4 ಮಂದಿ ಹಿರಿಯಾರು ಬಂದ್ರು. ಏನ್ವಾ ಎಲ್ಲಾ ತಗೊಂಡ ಬಿಟ್ಟಲ್ಲ ಮಲ್ಲಮ್ಮನ. ಅಯ್ಯ ನನ್ನ ಕಳ್ಳಿ ಮಾಡ್ರಿ. ನಾ ಊರ ಅಲ್ಲಿ ಹಂಗ ಊರ ಸಗಣಿ ಹಿಡಿದು ತಂದು ಗೂಡಿಸಿ ಒಣಗಿಸಿ ಕುಳ್ಳು ಬಡ್ದು ಹೊಟ್ಟೆನ ಹಚ್ಚಿ ಯಾಕೆ ಮುಟ್ಲ ನಾನು ಅವ್ನು. ಮತ್ ಹಿಂಗಂತಾಳಲ್ವೇ ಮಲ್ಲಮ್ಮ, ನಿನ್ನ ಕುಳ್ಳು ಅನ್ನೋದು ಹೆಂಗ್ ಗುರ್ತಾ ಹಿಡಿಯು ನಾವು? ನಿನ್ನ ಕುಳ್ಳು ಅನ್ನೋದು ಹೆಂಗ್ ಗುರ್ತಾ ಹಿಡಿಯು ತಾಯಮ್ಮ ಅಂದ್ರೆ ಹಿರಿಯಾರು. ಏನಿಲ್ಪ ನನ್ನ ಕುಳ್ಳು ಅದಾವ ಅಂತ ಹೆಂಗ್ ಗುರ್ತಾ ಹಿಡಿತೀರಲ್ಲ, ಪ್ರತಿಯೊಂದು ಕುಳ್ಳು ಕಿವಿಗೆ ಹಚ್ಚ್ರಿ, ಕುಳ್ಳು ತಗೊಂಡು ಕಿವಿಗೆ ಹಚ್ಚ್ರಿ, ಮಲ್ಲಿಕಾರ್ಜುನ 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 ಅಂತ ಕುಳ್ಳು. ಮಲ್ಲಿಕಾರ್ಜುನ ಅಂತ ಯಾವಂತಾನು ಕುಳ್ಳು ನಾನು ಎತ್ತಲಿಕ್ಕೆ ಹೋಗೀನಿ ಅನ್ಲಾರ್ದು ಅಲ್ಲೇ ಬಿಡ್ರಿ ಅಂದ್ರೆ ಮಲ್ಲಮ್ಮ. ಹಿರಿಯಾರಿಗೆ ಇದು ಗುರ್ತಾತ ರೀತಿ. ತಲಾ ಕೈಯಾಗಿ 2 ಕುಳ್ಳು ತೊಂದ್ರಿ ಹಿರಿಯಾರು, ಕಿವಿಗೆ ಹೆಚ್ಚಿದ್ರು, ಮಲ್ಲಿಕಾರ್ಜುನ 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 ಪಾಯಿ ಮಲ್ಲಿಕಾರ್ಜುನ 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 ರಕ್ಷಿ. ಎಲ್ಲ ಹಿರಿಯ ಕೂಡ್ಕೊಂಡು ಕಿವಿಗೆ ಹೆಚ್ಚೆಲ್ಲ ಮಲ್ಲಿಕಾರ್ಜುನ ಕತ್ತೋದು. ಅಕ್ಕಿ ಕುಳ್ಬಾನ ಬರೋದಾಗಿ ಇವತ್ತು ಒಂದು ಅಕ್ಕಿ ಹಿತ್ತಾಗ ಉಳಿಲಿಲ್ಲ. ಎಲ್ಲ ಬಂದು ಅಮ್ಮನ ಹಿತ್ತಾಗಿದ್ದು ಮಲ್ಲಮ್ಮ. ಅಯ್ಯ 4ನೇ ಭಾಗ ಕುಳ್ಳಿದ್ದು ನಾನು ಎಲ್ಲ ಹೋಗದ್ರಲ್ಲ ಅಲ್ಲಿ ಅವಂದ ಆಕಿ ನ್ಯಾಯ ತಗ. ಆ ಕುಳ್ಳು ಏನದು ಮಲ್ಲಮ್ಮನ ಕುಳ್ಳು ಸಂಘ ಮಾಡಿ ಆಕಿ ಕುಳ್ಳು ಅವು ಏನದು ಮಲ್ಲಿಕಾರ್ಜುನ ಮಲ್ಲಿಕಾರ್ಜುನ ನುಡಿಲ್ಲ. ಸಂಘದ ಪ್ರಭಾವ ನೋಡಿ, ಮಹಾತ್ಮರ ಪ್ರಭಾವ. ಸಹವಾಸ ನಾವ್ ಯಾರು ಮಾಡ್ಬೇಕು? ಸಹವಾಸ ಮಾಡಿದ್ರ ದೊಡ್ಡವ್ರು ಮಾಡ. ದೊಡ್ಡವ್ರಂದ್ರೆ ಯಾರು ತಿಳ್ಕೊಂಡ್ರಿ ನೀವು? ದೊಡ್ಡ ದೊಡ್ಡ ಅಧಿಕಾರಿಗಳಲ್ಲ, ದೊಡ್ಡ ಅಧಿಕಾರಿಗಳದಾರಲ್ಲ ಅವ್ರಲ್ಲ ಸಹವಾಸ, ಮಹಾತ್ಮರ ಸಹವಾಸ. ಯಾರ ಸಹವಾಸ? ದೊಡ್ಡವ್ರಂದ್ರೆ ಯಾರು? ಮಹಾತ್ಮರು, ಸಂತರು, ಶಿವಯೋಗಿಗಳು, ಸನ್ಯಾಸಿಗಳು. ಇವ್ರ ಸಹವಾಸ ಮಾಡಿದ್ರಿ ಅನ್ಕತ್ ನಿಮ್ಗ ಸುಖ ಆಕತಿ.
ಮಲ್ಲಮ್ಮ ಏನ್ ಮಾಡಿದ್ರು, ಮಲ್ಲಮ್ಮನ ಕೂಳು ಸಂಗ ಮಾಡಿ ಅವು ಕೂಡ ಏನಾದ್ರು ಪವಿತ್ರ ಆಗಿ ಅವು. ಈ ಪ್ರಕಾರ ಮಲ್ಲಮ್ಮ ಲೀಲೆ ಮಾಡಿದ್ರು. ಮಲ್ಲಿಕಾರ್ಜುನ ಅದ ನನ್ನ ಗಿರಿ ಮಲ್ಲಿಕಾರ್ಜುನ ಇಲ್ಲಿ ಮನೆಗೆ ಭಿಕ್ಷಕ ಬಂದ. ಮಲ್ಲಮ್ಮನ ಮನೆಗೆ ಭಿಕ್ಷಕ ಬಂದ. ಜೈ ಭವತಿ ಭಿಕ್ಷಾ, ಈ ನಾಗವ್ವ ಮಾದೇವಿ ಅದಲ್ಲ ಪದ್ಮಾವತಿ, ಅಯ್ಯ ಸಿಡಿದ 4 ಮಂದಿ ಆಗೋದಿದಿ, ಭಿಕ್ಷಾ ಬೇಡಕ್ ಬಂದ್ಯಲ್ಲೋ, ದುಡಿದಿಟ್ಟ ತಿನ್ನಾಕ ಬಂದೇನು, ನಾವು ಬೆವರು ಸುರಿಸಿ ದುಡ್ದೇವಿ ಗಳಿತೀವಿ, ಹೋಗಿ ಮುಂದಕ್ಕೆ ಹೋಗೋಣ. ಮಲ್ಲಿಕಾರ್ಜುನ ಜಂಗಮ್ ರೂಪ ತೊಟ್ಟು ಬಂದಾನ. ಗುರುತೇ ನೀವು ಅಮ್ಮ, ನಾ ಹಿಂದಿನ ಜನ್ಮದಾಗ ದಾನ ಧರ್ಮ ಮಾಡ್ಲಾರ್ದಕ್ಕಾಗಿ ನಾ ಭಿಕ್ಷುಕನಾಗಿ ನಿಮ್ಮ ಮನೆ ಎದುರು ಬಂದು ನಿಂತು ಭಿಕ್ಷಾ ಬೇಡಕತ್ತ. ಈಗ ನೀವು ಶ್ರೀಮಂತ, ಈಗ ಭಿಕ್ಷಾ ಮಾಡ್ದಿದ್ರೆ, ನೀವು ದಾನ ಧರ್ಮ ಮಾಡ್ದಿದ್ರೆ, ನೀವು ಮುಂದಿನ ಜನ್ಮ ನನ್ನಂಗ ತಿರುಕರಾಗಿ ಹುಟ್ಟು ಪ್ರಸಂಗ ಬರುತ್ತೆ. ಅದಕ್ಕೆ ನೀವು ಭಿಕ್ಷುಕರು ಆಗಬಾರ ಅಂತ ತಿಳ್ಕೊಂಡು ನಾ ಈಗ ನಿಮ್ಗೆ ಎತ್ತರ ಕೊಡಕ್ ಬಂದೇನೆ. ನೀಡ್ರಿ ತಾಯಮ್ಮ. ನೀ ಇಲ್ಲದ ಶಾಸ್ತ್ರ ನಮ್ಗೆ ಉಪದೇಶ ಮಾಡಕ್ ಹೋಗ್ಬೇಡ, ಸುಮ್ಮನೆ ಹೊಕ್ಕೋ, ಏನಿನ್ನ ಕಲ್ ತಗೋಣ ಅಂದ್ರ. ಎಷ್ಟರ ಕಾಡು ಕೊಳಕ್ ಸಂಸ್ಕಾರ ನೋಡ್ರಿ. ಯಪ್ಪ ಏನೆಲ್ಲ ಹೇಳಿದ ಮಹಾತ್ಮ ಮಲ್ಲಿಕಾರ್ಜುನ. ಕಡಿಕ ಚಂಡಿ ಕೈ ಕೊಟ್ಟು ನಾಗಮ್ಮ ಮಾಡಿ ಜೋಡಿ ಕೆಡವಿದ್ರು. ಮನ್ಕಾಲ್ ಹೊಡಿತಿ, ಅಣಿ ಹೊಡಿತಿ, ವಾದ ಎಲ್ಲಿ ವಾದ ಇರ್ತಿರ ಹೇಳಕ್ಕ. ಮಲ್ಲಮ್ಮನ ಹತ್ರ ಬಂದ. ಯಪ್ಪ ಮನ್ಕಾಲ್ ಕೆತ್ತಾವಲ್ಲೋ ನನ್ನಪ್ಪ, ಹಣಿಕೆ ಯಾಕೆ ಏನಾಯ್ತು, ಬಿದ್ದೇನೆ ಎಲ್ಲರ ಇಲ್ವಾ? ನಿನ್ನೆಗೆನ್ಯಾರದಾರಲ್ಲ ಮಾದೇವಿ, ನಾಗವ್ವ, ಪದ್ಮಾವತಿ, ನಾ ಭಿಕ್ಷಾ ಬೇಡಿದ್ಯಾ, ಸಿಳಿದ 4 ಮಂದಿ ಆಗೋಗದಿದ್ದಿ, ಭಿಕ್ಷಾಕ್ ಬಂದೇನು ಹೋಗಂತೆ. ದುಡಿದ್ರು, ಹೊಡೆದ್ರು, ಬಂದ್ರು. ಮಲ್ಲವ ಅವ್ರು ಶಾಪ್ ಕೊಟ್ಟು ಬಿಡ್ತಾನೆ ಒಂದ. ಯಪ್ಪ ಏನೋ ಕೊಡದಿದ್ರು ಶಾಪ ನನಗೆ ಕೊಡೋ ನನ್ನ ತಂದೆ. ನನಗೆ ತಡ್ಕೋರ್ ಶಕ್ತಿ ಐತಿ, ನನಗ ತಾಳ್ಮೆ ಶಕ್ತಿ ಐತಿ. ಅವ್ರ ಶಕ್ತಿ ಇಲ್ಲ, ಬೇಡ, ಅವ್ರ ಶಾಪ್ ಕೊಡಬೇಡ, ನನ್ನ ಮನೆಯವ್ರಿಗೆ ನನಗ ಕೊಡು. ಎಷ್ಟು ಸಹನ ಶಕ್ತಿ ಐತ್ರಿ, ಎಂಥ ಉದಾರ ಗುಣ ಐತಿ ಮಲ್ಲಮ್ಮ. ಏಕಾಕಿ ಯಾವಾಗ ಪಾದಾರ್ಪಣೆ ಮಾಡ್ಯಾಳ ಗಂಡನ ಮನೆ, ಅಂದಿನಿಂದ ಶುರುವೈತಕಿ ಕಾಡಾಟ ಶುರುವೈತಿ. ನಿನ್ನೆ ಅಪ್ಪ ಅವ್ರು ಹೇಳಿದ್ರು, ಎಷ್ಟು ಕಷ್ಟ ಬರ್ತೈತಲ್ಲ ಅಷ್ಟು ನಮ್ಗೆ ಏನಾಕತಿ, ಕಷ್ಟ ಬಂದ ಸುಖ ಆಗತಿ. ಕುಂತಾಗ ಏನ್ ಮಾಡಿದ್ರು ಕೃಷ್ಣನ್ ಬೇಡ್ಕೊ, ಯಪ್ಪ ನನಗೇನ್ ಕೊಡು, ಕಷ್ಟ ಕೊಡು. ಅಲ್ಲ ತಾಯಮ್ಮ, ಸುಖ ಬೇಡ, ಅವ್ರು ರಗಡು ಮಂದಿ ಅದಾರ, ಕಷ್ಟ ಬೇಡ್ತಲ್ಲ. ಇಲ್ಲ ಕಷ್ಟ ಕೊಟ್ಟೆ ಅಂದ್ರ ನಿನ್ನ ಧ್ಯಾನ, ನಿನ್ನ ಸ್ಮರಣೆ ನಮ್ಮ ಮನದ ತುಂಬ ಸೇರಿ ತುಂಬಿರ್ತದೆ. ನೀ ಸುಖ ಕೊಟ್ಟೆ ಅಂದ್ರೆ ನಿನ್ನ ಮರ್ತ್ಬಿಟ್ಟೆ. ನಿನ್ನ ಮರ್ತಿದ್ದ ಏನು ಬಂದ ದುಃಖ, ನಿನ್ನ ನಾಮಸ್ಮರಣೆ ಮಾಡಿದ್ದ ಅದೇ ವೈಭವ, ಅದೇ ನಮಗೆ ಸುಖಪ್ಪ. ಅದಕ್ಕೆ ಕಷ್ಟ ಕೊಡು. ಹಂಗ ಮಲ್ಲಮ್ಗೆ ಎಷ್ಟು ಕಷ್ಟ ಬಂತು, ನಿನ್ನ ಪೂಜ್ಯರು ಹೇಳಿದ್ರಪ್ಪ ಅವ್ರು. ಮಲ್ಲಮ್ಗೆ ಎಷ್ಟು ಕಷ್ಟ ಬಂತಲ್ಲ, ಮುಂದೆ ಏನಕ್ಕಳಗಕ್ಕಿ ಪುರಾಣ ಪುರುಷರಾದವು, ಜಗತ್ ಪ್ರಸಿದ್ಧವಾದವು ಪುಣ್ಯಾತ್ಮರಿ. ಆಕಿ ಚರಿತ್ರೆ ಎಲ್ಲಿ ಬೇಕಾದ್ರೆ ಪುರಾಣ ನಡೀತೈತಿ. ಅಂತೂ 364 ಏನು ರೋಗ ಅದಾವಲ್ಲ, ಎಲ್ಲಾ ರೋಗ ಹತ್ರಿ ಅಂತೇಳಿ ಚಾಪ್ ಕೊಟ್ಬಿಟ್ಟ ಮನೆಯ. ಒಂದು ಮೂಗ ಕತ್ತರಿ ಕುಷ್ಠ ರೋಗ ಆಗಿ ಒಂದು ಕಾಲು ಬಿರಳ, ಕೈ ಬಿರಳ ಹೋತು. ಅಲ್ಲೇ ಅಯ್ಯೋ ಅಂತ ಒದರಾಕತ್ತು ನಾಗವ ಮಲ್ಲವ ಮಾಡಿದ್ದನು ಮಾರಾಯ. ಎಷ್ಟು ಕಾಡ್ಯಾರ ನೋಡಕ್ಕೆ. ಈಗೆಲ್ಲ ಏನಾಗ್ತದು, ಅತ್ತಿನ ಅಲ್ಲೇ ಬಿದ್ದು ಹೊಳ್ಳ 1 2 ಅಲ್ಲೇ ಆಗಕತ್ತು, 1 2 ಅಲ್ಲೇ. ಜೀವ ರಕ್ತ ಸುರಿಲಾಕತ್ತಿ, ಹೊರ್ಲಾಕತ್ತು, ಮನ್ಯಾಗ ಲಾಭ ಹಂಗ ಹೋಗೋದು ಬಡ್ಕೋ ಶುರುವಾತು. ಮಲ್ಲ ಮಾಡಿದಾಗದ ಗುರ್ತಾತು, ಅಯ್ಯೋ ನಮ್ಮ ಮನೆಯವರಿಗೆ, ನಮ್ಮ ಸಹೋದರಿಗೆ ಹಿಂಗಾಗಿತ್ತು ಅಂತ ಬಂದು ಏನ್ ಮಾಡಿದ್ರು. 1 2 ಆಗಿತ್ತಲ್ಲ ಅವ್ರ ಬಟ್ಟೆಯಾಗ, ಅವ್ರ ಸೀರೆ ಒಳಗ ಅವನ್ನೆಲ್ಲಾ ತೋಳು ಸ್ವಚ್ಛಾಗಿ ಹೋಗೋದು. ಅಮ್ಮ ಒಗಿಬೇಕನ್ನಕ್ಕಿ ಅವ್ರು ಮಾಡಿದ್ ನೋಡಿದ್ರು ಎಲ್ಲ. ಅವ್ರೆಲ್ಲಾ ಬಟ್ಟೆ ಏನ್ ಮಾಡಿ ತಗೊಂಡೋಗಿ ಸ್ವಚ್ಛಾಗಿ ಏನ್ ಮಾಡಿದ್ರು, ಸೋಪ್ ಹಚ್ಚಿ ಒಗದು ಹಾಕಿದ. ಅವ್ರು ಸ್ನಾನ ಮಾಡಿಸಿದ್ರು,
ತನ್ನ ಕೈಯ ಹಸ್ತನ ಮುಟ್ಟಿ ಸ್ನಾನ ಮಾಡಿಸಿದ್ರು, ಮಡಿ ಬಟ್ಟಿ ತೋರಿಸಿದ್ರು. ಅವಳ ಹಸ್ತ ಮುಟ್ಟಿದ್ರಿಂದ ಏನಾಯ್ತು, ಒಬ್ಬ ಬೆಕ್ಕಿದ ರೋಗ ಎಲ್ಲ ಮಾಜ್ ಹೊತ್ತು ನಿವಾರಣೆ ಆಗಿತ್ತು. ಮಲ್ಲಮ್ಮನ ಹಸ್ತದ ಎಷ್ಟು ಪವರ್ ಇರ್ಬೇಕು ನೋಡ್ರಿ, ಎಷ್ಟು ತಾಕತ್ತಿರ್ಬೇಕು. ಅವಳ ಹಸ್ತ ಮುಟ್ಟಿ ಅವ್ರನ್ನ ಸ್ನಾನ ಮಾಡಿಸಿದ್ದಕ್ಕಾಗಿ ಏನಾಯ್ತು, ಅವ್ರು ಬಂದಂತ ರೋಗ ಎಲ್ಲ ಹೊರಟು. ಮೊದಲು ಹಂಗಿದ್ರು ಹಂಗಾಗಿಬಿಟ್ಟಲ್ಲ. ಅವಾಗ ಅಕ್ಕ, ಮಲ್ಲಮ್ಮ, ನಿನಗೆ ನಾವು ಮಾಡಿದ್ದ ಅಪರಾಧಾಗಿ ತಪ್ಪಾಯ್ತು, ಕ್ಷಮಿಸುವ, ಮರೆತು ಬಿಡುವ, ನಮ್ಮನ್ನು ಉದ್ಧಾರ ಮಾಡಿ ತಾಯಿ. ಇನ್ನು ಯಾಕೆ ನೀವು ಏನು ಹೇಳ್ತಿ, ನಾವು ತಲೆ ನಡಿತೀವಿ, ನೀ ಹೇಳಿ ಹಂಗ ನಾವು ತಲೆಗೆ ನಡಿತೀವಿ ತಾಯಿ ಅಂತೇಳಿ ಎಲ್ಲ ನೆಗೆನ್ಯಾರು ಅತ್ತಿ ಮಾವ ಅನ್ನಕ. ಮಾವ ಏನ್ ನಡ್ಯಂದ, ಅಮ್ಮ ನೀನ ಹಿರಿಯತನ ಮಾಡ, ಮನಿ ಹಿರಿಯತನ. ಯಪ್ಪ ನೀ ಹಿರಿಯಾದಿ, ನೀ ಹೇಳಿದಂಗ ನಾವು ಕೇಳ್ತೀವಿ, ನೀನ ಮಾಡಿ ನನಗೆ ಅದನ್ನ ಉಪಾಧಿ ಹಚ್ಚಬೇಡ. ಆಯ್ತು, ಬಹಳ ಚಂದ ಪ್ರಪಂಚ ಅನ್ನುವಂಥದ್ದು ನಡಿಲಾಕತ್ತಿ. ಬೆಳಗಾದ್ರೆ ಗೋಧಿ ಬಿತ್ತಾಕ ಹೋಗುದಿತ್ರಿ, ಹೊಲಕ್ಕೆ ಗೋಧಿ ಬಿತ್ತಾಕ. ಮಲ್ಲಮ್ಮ ಗೋಧಿ ಬುಟ್ಟಿ ಹೊತ್ಕೊಂಬ ಅಂತ ಹೇಳಿ ಅವ ಕೂರ್ಗಿ, ಕುಂಟಿ, ಎತ್ತು ಪತ್ತು, ಕುಡ ಮಿನಿ ಎಲ್ಲ ತಗೊಂಡು ಬರಮ್ ರೊಟ್ಟಿ ಎಲ್ಲ ಮಾವು ಕೂಡ್ಕೊಂಡು ಹೊಲಕ್ಕೆ ಹೋದ್ರು. ಮಲ್ಲಮ್ಮ ಸ್ನಾನ ಮಾಡಿ ಮಡಿ ಬಟ್ಟಿ ತೊಟ್ಟು ಬಸವ ಧರಿಸಿ ಕುಂಕುಮ ಹಚ್ಚಿಕೊಂಡು ತಲೆ ಮ್ಯಾಗ ಗೋಧಿ ತುಂಬಿದ ಬುಟ್ಟಿ ಅದ್ರ ಮ್ಯಾಗ ಬುತ್ತಿ ಗಂಟೆ ಇಟ್ಕೊಂಡು ಹೊಂಟಳು. ಎಲ್ಲಿಗೆ? ಹೊಲಕ್ಕೆ ಹೊಂಟು. ಹಂಗ ಅವ್ರ ಸುದ್ದಿ ಮಾತಾಡ್ಕೊಂತ ಹೊಂಟಳು ಮಲ್ಲಮ್ಮ. ಏನಾರ ವ್ಯಸನಿಕಳಾಗಿ ಹೊಂಟಳು ಮಲ್ಲಮ್ಮ. ಏನಿಲ್ಲ, ಏನ್ ವ್ಯಸನಕ್ಕಿದ? ಮಲ್ಲಿನಾಥ ಜಾನ, ಮಲ್ಲಿನಾಥ ಜಾನ, ಮಲ್ಲಿನಾಥ ಜಾನ, ಮಲ್ಲಿನಾಥ ಜಾನ, ಮಲ್ಲಿನಾಥ ಜಾನ, ಮಾಡಿ ನಿರಂತರ, ಮಾಡಿ ನಿರಂತರ, ಕುಣಿ ಕುಣಿದಾಡಿ ನಲಿ ನಲಿದಾಡಿ, ಕುಣಿ ಕುಣಿದಾಡಿ ನಲಿ ನಲಿದಾಡಿ, ಮಲ್ಲಿನಾಥ ಜಾನ, ಮಲ್ಲಿನಾಥ ಜಾನ, ಮಾಡಿ ನಿರಂತರ, ಮಾಡಿ ನಿರಂತರ. ಗಲರುಂಡ ಮಾಲ ನಾಮಾಮೃತ ತಾರ, ಗಲರುಂಡ ಮಾಲ ನಾಮಾಮೃತ ತಾರ, ನಾಮಾಮೃತ ಸಾರ, ನಾಮಾಮೃತ ಸಾರ, ನಿತ್ಯ ಮಧುಪಾನ, ನಾಮಾಮೃತ ಸಾರ, ನಾಮಾಮೃತ ಸಾರ, ನಿತ್ಯ ಮಧುಪಾನ, ಮಲ್ಲಿನಾಥ ಜಾನ, ಮಲ್ಲಿನಾಥ ಜಾನ, ಮಾಡಿ ನಿರಂತರ, ಮಾಡಿ ನಿರಂತರ, ಮಾಡಿ ನಿರಂತರ. ಈ ಪ್ರಕಾರವಾಗಿ ಮಲ್ಲಯ್ಯನ ಧ್ಯಾನ ಮಾಡ್ಕೊಂತ ಹೊಲಕ್ಕೆ ಹೊಂಟಾಳ ಮಲ್ಲಮ್ಮ. ಹೊಲಕ್ಕೆ ಹೊಂಟಾಳ. ಅವ್ರೆಲ್ಲ ಬರಮ್ ರೆಡ್ಡಿ ಮಾವ ಕೂರ್ಗಿ ಹೂಡಿ ರೆಡಿ ಮಲ್ಲಮ್ಮನ ಹಾದಿ ನೋಡಕತ್ತಾರ. ಮಲ್ಲಮ್ಮ ಹೊಂಟಿದ್ದಳಲ್ಲ, ಎದುರಿಗೆ ಜಂಗಮ ಬಂದ. ವೇಷಧಾರಿ ಮಲ್ಲ ಎದ್ದು ಬಂದ, ಜಂಗಮ ಬಂದ. ಅಮ್ಮ, ನನಗೇನಾದ್ರೂ ಭಿಕ್ಷಾ ನೀಡ್ತಾಯಮ್ಮ? ಯಪ್ಪ, ಮನಿಗಾರ ಬಂದ್ರಿ ಏನಾರ ಹಾಕಿತ್ತು, ಏನಂತ ಹೇಳಿ ನನ್ನಪ್ಪ. ಹಾ, ಬುತ್ತಿಗಂಟಿತ್ತಲ್ಲ ಬುಟ್ಟ್ಯಾಗ, ಆ ಬುತ್ತಿಗಂಟು ತಗೊಂಡ ನೀಡಾಕ ನಾವು. ಮಲ್ಲಯ್ಯ, ನನಗಿದು ಬೇಡ, ಇನ್ನೊಬ್ಬರು ಮಾಡಿದ್ ನಾನು ಉಣ್ಣುವುದಿಲ್ಲ, ಲಿಂಗೈಗ ನೈವೇದ್ಯ ಮಾಡುದಿಲ್ಲ. ಏನೋ ಬುಟ್ಟ್ಯಾಗ ಕಾಳದವಲ್ಲ, ಆ ಕಾಳು ಕೊಟ್ರೆ ಅವನ ಕಲ್ಲು ಮೇಲೆ ಹರ್ಕೊಂಡು ಲಿಂಗೈಗೆ ನೈವೇದ್ಯ ಮಾಡಿ ನಾ ಸ್ವೀಕಾರ ಮಾಡ್ತಂತಾಯಮ್ಮ. ಕಾಳು ನೀಡು. ಸಾಕ್ಷಾತ್ ಭಗವಂತನ ಬಂದ ಅಂತ ತಿಳ್ಕೊಂಡು ಆ ಬುಟ್ಟಿನ ಜೋಳಿಗೆ ಸುರಿಬಿಟ್ಟು, ಆ ಜೋಗಿ ಜಂಗಮನ ಜೋಳಿಗೆ ಸುರಿಬಿಟ್ಟು, ಆ ಬುಟ್ಟಿನ ಸುರಿಬಿಟ್ಟು, ಎಲ್ಲ ಸುರಿಬಿಟ್ಟು ಬರ್ರಿ ಬುಟ್ಟಿ ತಗೊಂಡು ಹಳದೋಳು ಹಾದು ಹೋಗುದಿತ್ತಾಕಿ ಹೊಲಕ್ಕೆ ಮೇಲೆ ತಟ್ಟು ಹೋಗು ಮುಂದೆ ಬರ್ರಿ ಬುಟ್ಟಿ ಹ್ಯಾಂಗ ಹೋಗ್ಬೇಕು. ಕೂರ್ಗಿ ಉಡಿ ರೆಡಿ ಮಾಡ್ಯಾರ. ಸಂಕಲ್ಪ ಮಾಡಿ ಮಳಲು ಉಸುಕ್ ತುಂಬಿಕೊಂಡು
ಎಷ್ಟು ಕಾಳಿದ್ದು ನೋಡಿ ಗೋಧಿ ಕಾಳು ಬುಟ್ಟ್ಯಾಗ ಅಷ್ಟು ಉಸಿರು ತುಂಬ್ಕೊಂಡು ಹೋಗಿ ಕೊಟ್ಟು ಉಡಿ ಕಟ್ಕೊಂಡು ಉಡ್ಯಾಗ ತುಂಬ್ಕೊಂಡ ಏನು ಉಸುಕ್ ಅವ್ರ ಗೋಧಿ ಕಾಣಕತ್ತಾವ ಉಸುಕ್ ತುಂಬಿಕೊಂಡು ಬಿತ್ತಿದ್ರು ಕೂರ್ಗು ಹೊಲ ಬಿತ್ತಿದ ಏಮರೆಡ್ಡಿ ಬರಮರೆಡ್ಡಿ ಅಂತೂ 10-15 ದಿವಸಕ್ಕೆ ಏನಾಯ್ತು 10 ಹಸಿರು ತುಂಬ ಊರ್ದಂಗಾಗಿತ್ತು ಗೋಧಿ ಬೀಜ ಅಷ್ಟು ಚಂದ ಹುಟ್ಟಿಬಿಡ್ತು ಅಂತೂ 3 ತಿಂಗಳಿಗೆ ಅಂತಂದ್ರ ಆ ಗೋಧಿ ಕೊಯ್ದು ಒಚ್ಚಿದ್ರ ಕಂಡ್ಗಟ್ಲಿ ಗೋಧಿ ಆದತ್ ನೋಡಿ ಒಂದು ಕೂರಿಗೆ ಕಂಡ್ಗ ಅಂದ್ರ 2 ಚಿಲಕ್ಕ ಒಂದು ಹೇರ್ ಅಂತೇವ್ ನಾವು 20 ಹೇರಿಗೆ ಒಂದು ಕಂಡ್ಗ ಅಂತೇವ್ ನಮ್ಮ ಕಡೆ ಕಂಡುಗಟ್ಲೆ ಗೋಧಿ ಒಚ್ಚಿರುವಂತ ಮಲ್ಲ ಯಾವ್ದ್ರ ಪ್ರಭಾವ ಯೋಗೀಶ್ವರನಿಗೆ ಮಹಾತ್ಮನಿಗೆ ದಾನ ಮಾಡಿದ ಪ್ರಭಾವದಿಂದ ಏನಾಯ್ತು ಉಸುಕು ಬಿತ್ತಿ ಗೋಧಿ ಬೆಳೆಯುವಂತವ ಈಕಿನ ಕಂಡ ಮಗ್ಗನ ಮನೆ ಸಂಘವ್ರಿ ಯಾರಾದ್ರಿ ಸಂಘವ ನನ್ನ ಏನ್ ಮಾಡಿ ನಾ ಚರಿತ್ರ ಬಂದಿದ್ದೆ ಸಂಘವ ಆಕಿ ಗಂಡ ಊರಾಗ ತಿರುಗಾಡಿ ಒಂದು ಪಡಿ ಪಾವು ಗೋಧಿ ತಂದಿಟ್ಟಿದ್ದ ಕೊಂಡ ತಂದಿಟ್ಟಿದ್ದ ಬಿತ್ತಕ್ಕ ಅವನು ಮನ್ಯಾನ ಗೋಧಿ ಅಲ್ಲ ಕೊಂಡ ತಂದಿಟ್ಟಿದ್ದ ಮಲ್ಲ ಮಾಡಿದ್ ಗುರ್ತಾಕಿ ಅಯ್ಯ ಒಬ್ಬ ಸ್ವಾಮಿಗೆ ಗೋಧಿ ನೀಡಿ ಉಸುಕ್ ಬಿತ್ತಿ ಬೆಳೆದು ಕಂಡ್ಗಟ್ಲೆ ನಾನು ಹಂಗ ಸ್ವಾಮಿ ಕರ್ ಮಾಡ್ಬೇಕಂದ್ರೆ ಆಕಿ ಸ್ವಾಮಿ ಕರ್ಸಿದಳು ಮನೆಗೆ ತನ್ನ ಮನೆಗೆ ಸ್ವಾಮಿ ಕರ್ಸಿದಳು ಬಂದ ನಿಂತ ಸ್ವಾಮಿಗೆ ಏನು ಗೊತ್ತದ ಯಾಕೆ ಅಯ್ಯ ಯಾಕಂತಲ್ಲ ಏನಾರ ಭಿಕ್ಷಾ ನೀಡಲ್ಲ ನನಗ ಅಲ್ಲ ಕಲಿಸಿ ಮಾಡ ಭಿಕ್ಷಾ ನೀಡ್ತಾ ರೊಟ್ಟಿ ನೀಡಕ್ ಮತ್ತೇನ್ ಮಾಡಕ್ ಕೈ ಒಡ್ಡಿದ ವಾಲ್ಯದ ನಾ ಇನ್ನೊಬ್ಬರು ಮಾಡಿದ ಇನ್ನೊಲ್ಲ ಏನಾದ್ರು ಕಾಡಿದ್ರು ಕಂದ ಮ್ಯಾಗ ಅವನ ಏನು ಅರ್ದು ಕಾಟಿ ಮಾಡ್ಕೊಂಡು ಲಿಂಗದ ನೈವೇದ್ಯ ಮಾಡಿ ಅಂತಾನೆ ಅನ್ನ ಕಲಿಸಿ ಹೇಳು ಆ ಚಂದಂಗ ಅನ್ನವ ಕಾಳಿದ್ರಿಲ್ಲ ಆ ಪಡಿ ಗೋಧಿ ತಿರುಗಾಡಿ ತಂದಿದ್ನಲ್ಲ ಕೊಂಡು ತಂದಿದ್ನಲ್ಲ ಅಷ್ಟು ನೀಡ್ಬಿಟ್ಟು ಹೋಗಿ ನೀ ಬಿತ್ತ ಕೂರ್ಗಿ ನಾ ಬರ್ತೇನೆ ಅಂದ್ರು ಗೋಧಿ ನೀಡಿದ್ರು ಸ್ವಾಮಿಗೆ ನಾವು ಮತ್ತೆ ಇಸ್ಕೊಂಡವ ಅಂತ ಹೋಗ್ಬಿಟ್ಟು ಆ ಗೋಧಿ ಎಷ್ಟಿದ್ರು ಅಷ್ಟು ಉಸುಕ್ ತುಂಬಿಕೊಂಡು ಹೋಗಿ ಗಂಡ ಉಡಿ ಕಟ್ಟಿದ್ದ ಹಾಕಿದ್ರು ಉಡ್ಯಾಗ ಬಿತ್ತಿದ 8 ದಿವ್ಸಕ್ಕೆ ಹೊಲಕ್ಕೆ ಸಂಘ ನೋಡಾಕ ಹುಟ್ಟೈತಿ ಅನ್ನತ್ತೆ 10 ದಿವಸ 15-20 ತಿಂಗಳು ಆದ್ರೂ ಕೂಡ ಏನ್ ಸುಳುವ ಇಲ್ಲ ಹಸರ ಇಲ್ಲ ಓಡಿ ಅಮ್ಮನ ಹತ್ರ ಅಮ್ಮ ನಿನ್ನ ಕಂಡ ನಾ ಏನ್ ಮಾಡಿದೆ ಒಬ್ಬ ಸ್ವಾಮಿ ಕರೆದು ಗೋಧಿ ನೀಡಿ ಉಸುಕ್ ಬಿತ್ತಿದ್ಯಾ ಹುಟ್ಟೇ ಇಲ್ಲಮ್ಮ ತಾಯಿ ನನ್ನ ಗಂಡರ ಮೈ ಉಳ್ಳೆ ಬಡ್ಯಾಕತ್ತಾನ ಕೊಂಡ ಗೋಧಿ ನೀ ಏನು ಮಾಡಿದಿ ಮಳ್ಳ ಸ್ವಾಮಿ ಕರೆದು ನೀಡಿ ಉಸುಕ್ ಬಿತ್ತಿದಿ ನೋಡು ಹೊಲ ಏನಾಯ್ತು ಪಡ ಬಿತ್ತು ಹೊಲ ಅಂತೇಳಿ ಮೈ ಉಳ್ಳೆ ಬಡ್ಯಾಕತ್ತಾನ ತಾಯಿ ನೀನು ನಾನು ಬದುಕಿಸು ಸಂಗಮ್ಮ ನನಗಿಂತ ಒಂದು ಹೆಜ್ಜಿನಿ ಮುಂದಾಗಿ ದಾನ ಮಾಡಿ ನಾ ಸ್ವಾಮಿ ಬೇಡದಾಗ ನೀಡಿ ನಾನು ನೀ ಹಂಗ ಮಾಡಿದ ಕರ್ದು ನೀಡಿ ಅಂದಂಗ ಕರ್ದು ನೀಡಿ ಅಂದಾಗ ನೀ ಭಿಕ್ಷಾ ನೀಡಿ ಅಂದಾಗ ನನಗಿಂತ ಹೆಚ್ಚಾಗಬೇಕು ನೀನು ನಡಿ ಹೋಗಿ ಅನ್ಕೊಂಡು ಅಮ್ಮ ಬಂದ ಸಂಗಮನ ಹೊಲ್ದಾಗ ಪಾದಿಟ್ಟು ಪಾದದ ಮಹತ್ವ ನೋಡಿ ಹೆಂಗತ್ತಪ್ಪ ಅವನ ಪಾದ ಇಟ್ಟು ತಾಯಮ್ಮ ಇಕ್ಕಿದಾತ ನಕ್ಕು ಸ್ವರ್ಗಕ್ಕೆ ಹೋದ ಇಕ್ಕಲಾರವನು ಹೋದ ನರಕಕ್ಕೆ ಲೋಕದೊಳಗೆ ಇಕ್ಕಲೇಬೇಕು ಸರ್ವಜ್ಞ ಅನ್ನುವಂಥ ಮಾತು ಅದು ಸುಳ್ಳಾಗೋ ಪ್ರಸಂಗ ಬಂತಲ್ಲ ಒಬ್ಬ ಸನ್ಯಾಸಿ ಒಬ್ಬ ಮಹಾತ್ಮನಿಗೆ ಸಂತನಿಸು ನೀಡಿದ್ದು ಹುಸಿ ಹೋಗಲ್ಲ ಅಂತ ಹೇಳಿದಿ ಮತ್ತೆ ಹುಸಿ ಹೋಗ್ತಲ್ಲ ಹಂಗೆ ಮಾಡಬೇಡಂತೆ ಅಮ್ಮ ಸಂಕಲ್ಪ ಮಾಡಿದ್ರು 10 ಹಸರಾತು 10 1 ತಿಂಗಳು 2 ತಿಂಗಳು ಹೊತ್ತು ಸೋಟ್ ತೇನಿಗೆ ಉದ್ದ ತೇನಿ ಅದು ಗೋಧಿ ತೇನಿ ಅದು ಈ ಜ್ವಾಳ ಸಂಘವ ಹೋಗಿ ತೆನಿ ಹೆಚ್ಚಿಗೆ ನೋಡ್ಯಾಳ ಹಿಂಗ ಆ ತೆನಿ ಹೆಚ್ಚಿಗೆ ನೋಡ್ಯಾಗ ಗಟ್ಟಿ ಹತ್ತೈತೆ ಮತ್ ನಮ್ಮನ್ನ ಹತ್ರ ಓಡಿ ಬಂದಳು ಅದು ಉಸ್ಕ ಇದ್ದಂಗ ಕಾಂತ ತೆನ್ಯಾಗ ಹೆಚ್ಚಿಗೆ ನೋಡಿದ್ರು ಗಟ್ಟಿ ಹತ್ತೈತೆವ್ವ ನೀ ಮತ್ತೊಂಬ ಅಮ್ಮ ಬಂದು ತನ್ನ ಹೊರ ಹಸ್ತಿಂದ ಮುಟ್ಟಿದ್ರು ಆ ಉಸುಕು ಏನಾಗ್ತದು
ಬಂಗಾರ. ಉಸುಕ್ ಹೋಗಿ ಬಂಗಾರ, ಬಂಗಾರ ಒಳಗ್ತೇನೆ ಹೋಗಿ ಬಂಗಾರ. ಎಷ್ಟು ಹೊಕ್ಕಬಾರದು ಬಂಗಾರ. ಇದೇನಿದು ದಾನದ ಪ್ರಭಾವ. ಗುಟ್ಟೊಂದು ಬೇಳುವೆ ಪುಟ್ಟಾನಿ ಮಕ್ಕಳೇ, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ, ಮುಂದೆ ಕಟ್ಟಿಟ್ಟ ಬುತ್ತಿ ಸರ್ವಜ್ಞ ಅನ್ನುವಂಥ ಮಾತು. ಇದನ್ನು ಮರಿಲಾಕ ಹೋಗಬೇಡ. ದಾನದ ಮಹತ್ವ ಬಹಳ ಪುಣ್ಯ ಆಗ್ತದೆ. ಬಹಳ ಬಹಳ ಗಂಡ ಹೆಂಡತಿ, ಗಂಡ ಬಡ್ಡಿ ಆಡ್ತಿದ್ರಿ ಅವನು, ದುಡ್ಡು ಬಡ್ಡಿ ಹಂಗೆ ಕೊಡಬೇಕು. ಗುರ್ತೈತಿ ನಿಮ್ ಬಡ್ಡಿ ಆಡೋದಂದ್ರೆ ದುಡ್ಡು ಬಡ್ಡಿ ಹಂಗ ಕೊಡ್ತೀನಿ ಸಾಲ. ಬರೀದ ಸಾಕಷ್ಟು ಗಳಿಸಿದ್ದ, ಆದ್ರೆ ಬಹಳ ಕಪನ ಜಿಪ್ಪನ ಮನುಷ್ಯ. ತಾನು ತಿನ್ನಂಗಿಲ್ಲ, ಮಡದಿ ಮಕ್ಕಳು ತಿನ್ನಂಗಿಲ್ಲ, ಹಂಗ ಗಳಿಸಿ 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 ಬಡ್ಡಿ ಸಾಲ ಕೊಡಾವ್ತು. ಹೆಂಗ ಬೈದ ಹೆಂಡತಿ ಅಂದ್ರು, ಇರಿ ನನಗೆ ಹಾಲು ಉಣ್ಣಂಗಾಗೈತ್ರಿ, ಹಾಲು ಉಣ್ಣಂಗಾಗೈತಿ. ಹಾಲು ಮಾರಾಕಿ ಹೊಂಟಿದ್ರು ಒಬ್ಬಕ್ಕೆ ಮಾರಾಕಿ ಕರ್, ಏಯ್ ನೀಡು ಈ ಪಾತ್ರೆ ಹಾಕಿ ನಮ್ಮ ಪಾತ್ರೆಗೆ ಹಾಲು. ಎಷ್ಟು ಅದಕ್ಕಂದ, ಯಪ್ಪ ಇಷ್ಟು ದುಡ್ಡನ್ನು. ದುಬಾರಿ ಭಾಳ ಆತ್ನಿ ಹೇಳೋದು, ಬ್ಯಾಡ್ತೋ ನಿನ್ನ ಪಾತ್ರೆ ಹೊಳ್ಳಿ ಹಾಕು ಅಂತೇಳಿ ಆಕಿ ಪಾತ್ರೆಗೆ ಹೊಳ್ಳಿ ಹಾಕಿ ಕಳಿಸಿದ. ಈ ಪಾತ್ರೆ ಇತ್ತಲ್ಲ, ಮನೆ ನೀವು ಪಾತ್ರೆ ಇತ್ತಲ್ಲ, ಅದ್ರ ನೀರು ಹಾಕಿ ಅಡ್ಗ್ಯಾಡ್ಸಿ ತಗೋ ಹಾಲು ಕುಡಿಯನ್ ನಾವು. ಯಾರಿಗೆ ಹೆಂಡತಿ ಅಂದ. ಮತ್ ಮೊಸರು ಮಾರಕ್ಕೆ ಹೋಗ್ಬೇಕು ಬಂದಳು ಕರ್ದ, ಈ ಪಾತ್ರೆ ಮೊಸರು ಹಾಕಂದ. ಹಾಕಿ ಎಷ್ಟು ಇಷ್ಟು ದುಡ್ಡು, ದುಬಾರಿ ಭಾಳ ಆಗ್ತದೆ, ತಗೋ ಬ್ಯಾ ನಿನ್ನ ಮೊಸರು ತೊಗೊಂಡು ಹೋಗಂತ ಹೊಳ್ಳಿ ಹಾಕಿದ್ರು. ಈ ದಬರ್ಯಾಗ ಹತ್ತಿತ್ತಲ್ಲ ಬೋಗನೆ, ತಗೋ ಮೊಸರು ಮೊಸರು ಅಂತಿದ್ದಿ, ತಗೋ ನೀರು ಹಾಕಿ ಅಡ್ಗ್ಯಾಡ್ಸಿ ಕುಡಿ, ರೊಟ್ಟ್ಯಾಗ ಹತ್ತು ಎಣ್ಣೆ ತಗೋ ಖಾರ ಹತ್ತು ಉಣ್ಣ. ಇಂಥ ಕಂಜೂಸ್ಪಲ್ಲ ಜಿಪ್ಪನ ಮನುಷ್ಯ. ತಾನು ಉಂಡಿಲ್ಲ ಕಾಮಗ, ಮಡದಿ ಮಕ್ಕಳು ನೋಡಿಲ್ಲ, ಬಡ್ಡಿ ಸಾಲ ಕೊಡುದು. ಆಚಾರ ಮಹಾನ್ ದಾನಗೊಳುದಾಕಿ, ಒಳ್ಳೆ ಗುಣದಾಕಿ. ಏನ್ಪ ನಾನು ತವ್ರ ಮನ್ಯಾಗ ಜೋಗಿ ಜಂಗಮರ ಮಹಾತ್ಮರು ಬರ್ತಿದ್ರು, ದಾನ ಧರ್ಮ ಮಾಡ್ತಿದ್ಯ, ಇಲ್ಲೇನ್ ಕಾಡು ಕೊಳಕ್ ಸಂಸ್ಕಾರ. ಜಿಪ್ಪನ ಮನುಷ್ಯ ಏನ್ ಮಾಡ್ಲ ನಾವು? ಏನಾರ ಬಂದು ಮಹಾತ್ಮನ ನೀಡೇನಂದ್ರೆ ನಾವು ಹೆದರಿಕೆ ನನಗೆ ಹೆಂಗ್. ಅವ ಬಡ್ಡಿ ಸಾಲ ವಸೂಲು ಮಾಡಕ್ ಹೋಗಿದ್ದ ಊರಾಗ. 4 ಮಂದಿ ಸಾಲ ವಸೂಲು ಮಾಡಿದ್ದ, ಬಡ್ಡಿ ಅಸಲು ಕೊಡಿ ವಸೂಲು ಮಾಡಿದ್ದ. ಇತ್ತಾಗ ಇನ್ನು ದೌಡ್ ಬೋರ್ಲ್ ಗಾಂಡ ಅನ್ನೋದು ಗುರ್ತಾತ್ ಮುಳುಕಿ ಒಬ್ಬ ಮಹಾತ್ಮ ಸನ್ಯಾಸಿ ಬಂದ, ಭಿಕ್ಷಾ ಕೇಳಿದ. ಯಪ್ಪ ಬಿಸಿ ರೊಟ್ಟಿ ಮಾಡಾಕತ್ತಾನೆ, ಅವಸರ ಮಾಡಬೇಡ, ಒಂದ ಅರ್ಧ ತನಕ ನೀಡಿಸ್ಕೊಂಡು ಹೋಗ್ಬೇಡ, ಕುಂಡ್ರು ಸ್ವಸ್ಥಾಗಿ ಆರಾಮ್ ತುಂಬ ಊಟ ಮಾಡಿ ಹೋಗು ನನ್ನಪ್ಪ. ಇವತ್ತು ನನ್ಗೇನಾಯ್ತು, ಬರಗಾಲ ಅನ್ನೋಂಥದ್ದು ಹೋದಂಗಾತು. ಮಹಾತ್ಮ ಬಂದು ಪಾದಿಟ್ಟು ಇಟ್ಟಿ ತುಂಬ ಊಟ ಮಾಡಕ್ಕೆ ತೆವ್ಯಾನ ಬಿಸಿ ರೊಟ್ಟಿ ಆಗಾಗ ತೆಗೆದು ಆ ಮಹಾತ್ಮನ ತಾಟಿ ನೀಡಿ 4-5 ರೊಟ್ಟಿ ಊಟ ಮಾಡಿದ. 4-5 ರೊಟ್ಟಿ ಬಿಸಿ ರೊಟ್ಟಿ ಊಟ ಮಾಡಿದ. ಚಂದ ಐತಿ ದೃಷ್ಟಾಂತ ಲಕ್ಷ ಕೊಡಿ. ಆ ಸನ್ಯಾಸಿ ಏನು ಮಾಡಿದ, 4-5 ರೊಟ್ಟಿ ಬಿಸಿ ರೊಟ್ಟಿ ತಿಂದು ಆದ. ಈ ಬಡ್ಡಿ ಅಸಲು ಉಸುಲು ಮಾಡ್ಕೊಂಡು ಬರಕ್ ಹಚ್ಚಿದಲ್ಲ ಗಂಡಕ್ಕಿ ಗಂಡ, ಮಬ್ಬು ಗತ್ತಲಾಗಿತ್ತು. ಮತ್ ಬಡ್ಡಿ ಅಸಲು ಕೊಟ್ಟವ್ರು ಎಷ್ಟು ತ್ರಾಸ ಆಗ್ಬಾರ್ದು, ಎಷ್ಟು ಸಂಕಟ ಆಗ್ಬಾರ್ದು. ಭಾಳ ಸಿಟ್ಟು ಬಂತ. 4 ಮಂದಿ ಕೊಟ್ಟವ್ರಿ ಬಡ್ಡಿ ಅಸಲು ಕೊಟ್ಟವ್ರಿ, ಇನ್ನೇನಿಲ್ಲ ಮನೆಗೆ ಹೋಗೋದು ಬೇಡ, ಇನ್ ಮುಗಿಸೇ ಬಿಡುನಂತ ಹೇಳಿ ಅಲ್ಲೇ ಕಳ್ಳಿ ಸಾಲ ಮರಿಗೆ ಕುಂತಿದ್ರು. 4 ಮಂದಿ ಬಡ್ಡಿ ಸಾಲ ಕೊಟ್ಟ. ನೀವು ಬರಕ್ ಹತ್ತಿದ್ದ ತಗಿಂದ 4 ಮಂದಿ ಎದ್ದು ಕೈಯಾಗ ಬಡ್ಗಿ ತೊಂದು ಕೈ ಎತ್ತಿ ಬಡ್ಯಾಕ್ ಹತ್ರ, ಕೈಯಾಗ ಬಡ್ಗಿ ತೊಗೊಂಡು ಅವ್ನು ಬಡ್ಯಾಕ್ ಹತ್ರ, ಅವ್ನು ಬಡ್ಡಿ ಸಾಲ ತಗೊಂಡ್ ಬಡ್ಯಾಕ್ ಹತ್ರು. ಆ ಹೊಡೆತಕ್ಕ ಅಡ್ಡ ಬರ್ತಿದ್ದು ಏನು ರೊಟ್ಟಿ, 5 ರೊಟ್ಟಿ ತಿಂದಿದ್ ನನ್ನ ಸನ್ಯಾಸಿ. ಅದ್ರ ಫಲ ಹೇಳ್ತಾನೆ ನಿಮ್ಗೆ. ಮಹಾತ್ಮ ಉಣಿಸಿದ್ ಜಂಡು ಹುಸಿಗುಲ್ಲ. 5 ರೊಟ್ಟಿ ಏನ್ ಮಾಡಕತ್ತಿದ್ದವು, ಆ ಯಾರು ಬಡಗಿಲಿ ಹೊಡ್ತಿದ್ರು ಆ ಬಡಗಿ ಹಿಂಗ ಅಡ್ಡ ಹಾಕಿದ್ದವು. ಆ ರೊಟ್ಟಿಗೆ ಹೊಡೆದು ಬಿಡ್ಬೇಕು, ಬಡಗಿ ಹೊಡ್ತ. ಅಂತೂ ಅವ್ ಒಂದು ಪೆಟ್ಕೊಂಡಿಲ್ಲ, ಅವ್ ಆಕಿ ಗಂಡ ಒಂದು ಪೆಟ್ಕೊಂಡಿಲ್ಲ. ಆ ಹೊಡೆತೆಲ್ಲ ಬಡಗಿ ಹೊಡ್ತ ಆ ರೊಟ್ಟಿಗೆ ಕುಂಡ್ರಾಕತ್ತು. ನಾವು ರೊಟ್ಟಿ ಅಡ್ಡ ಹಾಕತ್ತು, ಅಡ್ಡ ಹಾಕತ್ತು. ಅಲ್ಲೇ ಮೂರ್ಛಿತಾಗಿ ಬಿದ್ದು, ಹೊಡೆದು ಮೂರ್ಛಿತಾಗಿ ಬಿದ್ದು ಮನೆಗೆ ಬಂದ. ಹಿಂದಿನ ಮಾತು ಹಿಂಗಾತು, ನಾನು ಹೊಡಿಬೇಕು, ನಾನು ಕೊಲ್ಲಬೇಕು, ದುಡ್ಡು ಉಸುಲು ಮಾಡ್ಬೇಕಂತ ಮಾಡಿದ್ರು ಅವರು. ಆದ್ರ ಆ ಹೊಡೆತ ನನಗೆ ಒಂದು ಬಡಿಲಿಲ್ಲ. ಅವ್ರು ಹೊಡುವಂತ ಹೊಡೆತ
ಬರೀ ರೊಟ್ಟಿ ಅಡ್ಡಾಕಿದ್ದು ಅವ್ರು ರೊಟ್ಟಿ ಅಡ್ಡಾಕಿದ್ದು ಅಂತ ಆವಾಗ ಹೇಳ ನೋಡ್ರಿ ಮಹಾತ್ಮನಿಗೆ ತುತ್ ಪ್ರಸಾದ ಕೊಟ್ಟಿ ಜಂದು ಹುಸುಗುಲ್ಲ 5 ರೊಟ್ಟಿ ತಿಂದು ಅದ ಹಸ್ತಿದ್ದ ಪಾಪ ಬಿಸಿ ತೆವ್ಯಾನ ತೆಗೆತದ್ ಕೊಟ್ಟ 5 ರೊಟ್ಟಿ ತಿಂದು ಅನ್ನಲ್ಲ ಅದ್ರ ಮಹಾತ್ಮ ತಿಂದಿದ ಫಲ ಏನಾಗ್ತೀಗ ನಿಮ್ಮನ್ನು ಉಳಿಸೋವಂಥದ್ದಾತು ನಿಮ್ಮನ್ನು ಕಾಪಾಡುವಂಥದ್ದಾತು ಅಂತ ಹೇಳಿದ ಅವಾಗ ಏನ್ ಮಾಡಿರ್ತ ಗಳಿಸಿರ್ತಕ್ಕಂಥ ಜನ ಏನ್ ಮಾಡಿದ ಮಠಕ್ಕ ಮಂದಿರಕ್ಕ ಮಹಾಸ್ವಾಮಿಗಳಿಗೆ ಯೋಗಿಗಳಿಗೆ ಸನ್ಯಾಸಿ ಭಿಕ್ಷುಕರಿಗೆ ಕುಂಟರಿ ಎಲ್ಲರಿಗೂ ದಾನ ಮಾಡ್ಬಿಟ್ಟು ಎಲ್ಲ ಸೂರು ಮಾಡ್ಬಿಟ್ಟು ಸಾಂಬ ಜಯ ನಮಃ ಏನ್ ಮಾಡಿದ ದಾನ ಧರ್ಮ ಮಾಡಿ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿ ತಿನ್ನಬೇಡ ಅನ್ನೋಂತ ಮಾತು ಎಲ್ಲಾರು ಬರ್ತಾರ ಹಿಂಗ ಅಂತಾರ ಕೊಟ್ಟದ್ದು ಹೆಂಗ್ ತನಗಾಕತಿ ಮುಚ್ಚಿಟ್ಟಿದ್ದು ಹೆಂಗ ಇನ್ನೊಬ್ರಿಗೆ ಆಕತಿ ಹೇಳ್ರಿ ಅಂತ ನೀವು ಅಂದಿದ್ರಿ ಕೊಟ್ಟದ್ದು ತನಗೆ ಒಬ್ಬ ದೃಷ್ಟಾಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಕತಿ ದಿವಸ ನಟ್ ಕಡಿಲಾಕ್ ಹೋಗಿದ್ದ ತನ್ನ ಹೊಲಕ್ಕ ಹಿರೇಮಗ ರಾತ್ರಿ ಊಟ ಮಾಡಿ ಮಲ್ಕೊಂಡ್ ಅವು ಹೇಳಿದ ತಾಯಿ ಯವ್ವ ನಾ ಮುಂಜಾನೆ ದೌಡ್ ಹೊಕ್ಕೇನಿ ನಟ್ ಕಡೋದು ಮುಗಿತೈತಿ 2 ಬುತ್ತಿ ಕಟ್ಟ ನಾವು ರಾತ್ರಿ ಮಲ್ಕೊಂಡ್ ಹೇಳಿ ಮಕ್ಕೊಂತಾನ ಮುಂಜಾನೆ ನನ್ಗೆ 2 ಬುತ್ತಿ ಕಟ್ಟ ಯಾರ್ಯಾರಿಗೆ ಮಣ್ಣಪ್ಪಗೊಂದು ನನಗೊಂದು ಮಣ್ಣಪ್ಪಗೊಂದು ಬುತ್ತಿ ನನಗೊಂದು ಬುತ್ತಿ 2 ಬುತ್ತಿ ಕಟ್ಟ ಅಂತ ಹೇಳಿ ಮಲ್ಕೊಂಡ ಆ ಟೈಮ್ದಾಗ ಅಲ್ಲಿ ಕಾಳು ಹಾದು ಹೊಂಟಿದ್ದ ಅವ್ರ ಬಾಕಲ್ ಮುಂದೆ ಈ ಮಾತು ಕೇಳಿ ನಾವು ಇವೇನು ಹೇಳಿದ ಇವ ತಾಯಿ ಮುಂದೆ ಏನು ಹೇಳಿದ ಮುಂಜಾನೆ ದೌಡ್ ಹೋಗ್ತೇನೆ ನಾವು ಹೊಲಕ್ಕ ನನಗೊಂದು ಬುತ್ತಿ ಮಣ್ಣಪ್ಪನ ಬುತ್ತಿ 2 ಬುತ್ತಿ ಕಟ್ಟನಲ್ಲ ಮಣ್ಣಪ್ಪ ಅಂದ್ರೆ ಯಾರು ಇರ್ಬೇಕು ಇವತ್ತು ಕಳು ಮಾಡೋದು ಬೇಡ ಮನೆಗೆ ಹೋಗಿ ಅವನು ಹೊಲಕ್ಕೆ ಹೋಗಿ ತಿಳ್ಕೊಂಡ್ರಾತಂತ ಮನೆಗೆ ಹೋದ ನೀವು ಮುಂಜಾನೆ ಎದ್ದು ಯಥಾ ಪ್ರಕಾರವಾಗಿ ಬುತ್ತಿ ಗಂಟು ಒಂದು ಹೊಲಕ್ಕೆ ಹೋದ ಕೈ ಮಾರ್ ನಟ್ ಕಡದ ಆಮ್ಯಾಗ ಗಿಡದ ನೆಳ್ಳಿಗೆ ಬಂದು ಕೈ ಕಾಲು ತಕ್ಕೊಂಡು ಬುತ್ತಿಗಂಟು ಬಿಚ್ಚೋದಕ್ಕ ಅವತ್ತಾಗಿಂದ ಬಂದಿವ ಕಳು ಮಾಡ್ಬೇಕಂತೇನು ಹೋಗಿಲ್ಲ ಅವತ್ತಾಗಿಂದ ಬಂದ ಯಪ್ಪ ಮಾರ ದೇವ್ರು ಬಂದಂಗ ಆತ್ ಬಾರೋ ಮಾರ ದೇವ್ರು ಬಂದಂಗ ಆತ್ ಬಾ ಏನೋ ತಿನ್ಬೇಕಾದ್ರೆ ನಾವು ಉಣ್ಬೇಕಾದ್ರೂ ಹಂಚಿ ತಿನ್ಬೇಕಂತ ನೇಮತಿ ಇನ್ನೊಬ್ಬರಿಗೆ ಹಂಚಿ ತಿನ್ಬೇಕಂತ ನೇಮತಿ ದೇವ್ರು ಬಂದಂಗ ಆತ್ ಬಾ ಅಂತೇಳಿ ಅವ್ನಿಗೆ 2 ರೊಟ್ಟಿ ಪಲ್ಯ ಮಾಡಿದ ಪಲ್ಯ ಎಲ್ಲ ಚಟ್ನಿ ಎಲ್ಲ ಕೊಟ್ಟ ಹಚ್ಕೊಟ್ಟ ಅವನು 2 ರೊಟ್ಟಿ ತಿಂದ ಇವನು 2 ರೊಟ್ಟಿ ತಿಂದ ನೀರು ಕೊಡು ದೋಸ್ತ ನಿಂದೆ ನಿಮ್ ಬಾಕಲ ಹಾದು ಬರಾಕತ್ತಿದ್ದ ನಾನು ನಿಮ್ಮ ಅವ್ಗನ ಏನ್ ಹೇಳ್ತಿದ್ದಿ ನಾಳೆ ನಾ ದೌಡ್ ಹೊಲಕ್ಕೆ ಹೋಗ್ತಂದ್ರೆ ನನಗೊಂದು ಬುತ್ತಿ ಮಣ್ಣಪ್ಪನ ಬುತ್ತಿ ನನಗೊಂದು ಬುತ್ತಿ ಮಣ್ಣಪ್ಪನ ಬುತ್ತಿ ಕಟ್ಟಂದಲ್ಲ ಮಣ್ಣಪ್ಪ ಅಂದ್ರೆ ಯಾರು ಅಂದ ಇದೇನ್ ದೊಡ್ಡ ವಿಷಯ ಮಾರಾಯಣ ನಾ ಏನ್ 2 ರೊಟ್ಟಿ ಊಟ ಮಾಡಿದ್ನಲ್ಲ ಅದೇನಾಗ್ಬೋದದು ನಾ 2 ರೊಟ್ಟಿ ತಿನ್ನಲಿಗ ಅದೇನಾಗಿ ಹೋಗುವಂತದ್ದು 2 ರೊಟ್ಟಿ ತಿಂದಿದ್ದು ಮಣ್ಣು ಪಾಲಾಗಿ ಹೋಗತ್ತದು ಮಣ್ಣಪ್ಪ ನಾ ಏನ್ ತಿನ್ನಲ್ಲ ನಾ ತಿಂದಿದ್ದೇನಾಕತ್ತಿ ಮಣ್ಣು ಪಾಲಾಗಿ ಹೋದ್ ವೇಸ್ಟ್ ನೀವೇನು 2 ರೊಟ್ಟಿ ತಿಂದಲ್ಲ ಮುಂದಿನ ದಿನ ನಾನು ಎಪ್ಪಡಿ ಮಾಡ್ದಂಗ ಫಿಕ್ಸ್ ಡಿಪಾಸಿಟ್ ನೀವೇನು 2 ರೊಟ್ಟಿ ತಿಂದಲ್ಲ ಅದು ಮುಂದಿನ ಜನ್ಮದಾಗ ನಾ ಫಿಕ್ಸ್ ಡಿಪಾಸಿಟ್ ಹಂಗಪ್ಪ ಹಂಗ ಕೊಟ್ಟಿದ್ದು ತನಗೆ ಇನ್ನೊಬ್ಬರಿಗೆ ಏನು ದಾನ ಮಾಡ್ತೇವಲ್ಲ ಅದು ತನ್ನ ಫಾಯ್ದೆಕ ತನಗಾಗಿ ಅದು ನಾವು ಎಷ್ಟು ಹೆಚ್ಚೆಚ್ಚು ಮಾಡ್ತೋ ಅಷ್ಟು 1000 ಪಟ್ಟು ಬರುತ್ತೆ ನೀವು 1 ಪಟ್ಟು ದಾನ ಮಾಡಿದೆ ಅಂದ್ರೆ ಅದ್ರ 1000 ಪಟ್ಟು ಬರುತ್ತೆ 10 ಪಟ್ಟು ಮಾಡಿದ್ರೆ ಅದ್ರ 1000 ಪಟ್ಟು ಹೆಚ್ಚು ಹೆಂಗೆ ಮಾಡ್ತೋ ಅಷ್ಟು 1000 ಪಟ್ಟು ಹೆಚ್ಚಾಗಿ ಬರ್ತೇವೆ ಕೊಟ್ಟದ್ದು ತನಗೆ ಇನ್ನು ಬಚ್ಚಿಟ್ಟಿದ್ದು ಇನ್ನೊಬ್ರಿಗೆ ಹೆಂಗ್ರಿ ಪರದಿಗೆ ಹೆಂಗ್ರಿ ಅದು ದೃಷ್ಟಾನ ಒಬ್ಬ ಸಾಹುಕಾರ ಮೊದಲಿಗೆ ಬಹಳ ದೊಡ್ಡ ಸಾಹುಕಾರ ಇದ್ದ ದುರ್ಜನರು ಸಂಘ ಮಾಡಿ ಎಲ್ಲ ಏನ್ ಮಾಡಿದ ಕುಡಿದು ಸೇದಿ ತಿಂದು ಮಾಡಿ ಎಲ್ಲ ಶ್ರೀಮಂತಿಗೆ ಎಲ್ಲ ಕಳ್ಕೊಂಡು ಬಿಟ್ಟ ಇನ್ನೊಬ್ರು ಹೊಲಕ್ಕೆ ಹೋಗಿ ದುಡಿದು ಉಣ್ಬೇಕಂದ್ರೆ ಉಪಜೀವನ ಸಾಗಿಸ್ಬೇಕಂದ್ರೆ ಯಾರು ಹಾರೆ ಕರ್ಕೊಂಗಿಲ್ಲ ಅವನು ಯಾಕೆ ಸಾಹುಕಾರಿಕೆ ಮನುಷ್ಯನಾಗ ಬಂದ್ ಮನುಷ್ಯ ಇವೇನ್ ಮಾಡ್ತಾನ ವಾರಿ ಅಂತ ಯಾರು ಕರೀಲಿಲ್ಲ ಅವನು ಸಾಲ ಮಾಡಿ ತಿಂದ ಸಾಲಗಾರ ಬಂದು ಇವ್ನು ಏನ್ ಮಾಡಕತ್ರು ಬೆನ್ನಿಗೆ ತಿನ್ಯಾಕತ್ರು ನೀವು ಮನುಷ್ಯ ನೋವ
ಸಾಲ್ಗಾರ್ ಬಂದು ಬೆನ್ನು ತಿನ್ನಕತ್ರು. ಯಾರು ಹಾರ್ಯಕ್ಕೂ ನಮ್ಮನ್ನು ಕರ್ಕವಲ್ರು, ಯಾರು ನನ್ನ ಹಾರ್ಯಕ್ಕೂ ಕರ್ಕವಲ್ರು. ಸಾಲ್ಗಾರ್ ಬಂದು ಬೆನ್ನಿ ಸುತ್ತಕತ್ರು. ಇನ್ನು ಜೀವನ ಇಡಬಾರ್ದಪ್ಪ ಅಂತೇಳಿ ಹಗ್ಗ ತಗೊಂಡು ಅಲ್ಲೇ ಊರು ಮಗ್ಗಲ ಮಸಾರಿ ಹೊಲ, ದೊಡ್ಡ ಸಾವುಕಾರ ಹೊಲ, ಬನ್ನಿ ಮರ ಇತ್ತು. ಆ ಬನ್ನಿ ಮರಕ್ಕೆ ಊರ್ನ ಹಾಕೋಬೇಕಂತೇಳಿ ಮಬ್ಬ ಗತ್ತದಾಗ ಒಂದು ಹಗ್ಗ ತಗೊಂಡು ಹೋದ. ಬನ್ನಿ ಗಿಡ ಏರಿ ಕುಂತ. ಆ ಬನ್ನಿ ಗಿಡದ ಹೊಲ ಸಾವುಕಾರ ಇದ್ದಲ್ಲಿ ದೊಡ್ಡ ಕಂಜೂಸ್ ಪೇಲ ಇವ, ಜಿಪ್ಪುನ್ ಮನುಷ್ಯ ಇವ. ಜಿಪ್ಪುನ್ ತಂದು ಗಳಿಸಿ ಏನ್ ಮಾಡಿದ್ದ, ಬಂಗಾರ ಕಾಯಿನ್ಸ್, ಬಂಗಾರ ನಾಣ್ಯವನ್ನ ಒಂದು ಕೊಡದಾಗ ತುಂಬಿದ್ದ. ತಾಂಬರ್ ಕೊಡದಾಗ ಬಂಗಾರ ನಾಣ್ಯ ತುಂಬಿ ಅದನ್ನ ಸ್ಟಾಕ್ ಮಾಡಿ ಇದನ್ನು ಬನ್ನಿ ಗಿಡದ ಬುಡಕ್ಕೆ ತೆಗೆದು ಹೋಗ್ಬೇಕಂತೇಳಿ ಆ ಮಬ್ಬ ಗತ್ಲಾಗ ಸಾವುಕಾರ, ಮನಿ ಸಾವುಕಾರ ಜಿಪ್ಪುನ ಹೆಗಲ ಮ್ಯಾಗ ಹೊತ್ಕೊಂಡು ಬಂದ. ಅಲ್ಲಿ ಹೆಗಲ ಮ್ಯಾಗ ಹೊತ್ಕೊಂಡು ಬಂದ. ನೀವೆಲ್ಲಿ ಕುಂತ ನೀವ ಊರ್ಲ್ ಹಾಕೋವ, ಲಕ್ಷ ಕೊಡ್ರಿ. ಮ್ಯಾಕ್ ಕುಂತಾನ ಊರ್ಲ್ ಹಾಕೋಬೇಕಂತೆ. ನೀವು ತಿರುಗಿ ಹಾಯಿ ಊರ್ಲ್ ಹಾಕೋಬೇಕಂತ ಕುಂತಾನ. ನೀವು ಆ ತೆಗೆದ ಆಳುದ ತೆಗ್ದ ಆ ಬಂಗಾರ ತುಂಬಿದ್ದು ಕೊಡ ಇತ್ತಲ್ಲ, ಅದನ್ನ ತಗ್ಗನ ಇಟ್ಟ. ತುಂಬಿದ ಕೊಡ, ಬಂಗಾರ ಕೊಡ ಮ್ಯಾಗ ಮಣ್ಣು ಮುಚ್ಚಿದ. ಮತ್ ಮ್ಯಾಗ ಒಂದು ದುಂಡುಗಲ್ಲಿಟ್ಟ. ನಾಯಿ ನರಿ ಕೆದ್ರ್ಯಾವ ಅಂತೇಳಿ ದುಂಡುಗಲ್ಲಿಟ್ಟ. ಇದನ್ನ ನೋಡಿ ನಾವು ಮ್ಯಾಗ ಊರ್ಲ್ ಹಾಕೋಕ್ ಹೋಗ್ಯಾನ. ಹಗ್ಗ ತಗೊಂಡು ಹಾಕೊಂತ ನೋಡ್ರಿ ಸಲ. ಯಾಕ್ರಿ ಸುಮ್ಮನೆ ಆದ್ರಲ್ಲ. ಈಗ ಅದನ್ನ ಹೂಡಿ ಏನ್ ಮಾಡಿದ, ಮನಿಗೆ ಹೋಗ್ಬಿಟ್ಟ ಸಾವುಕಾರ, ಜಿಪ್ಪು ಸಾವುಕಾರ ಮನಿಗೆ ಹೋಗ್ಬಿಟ್ಟ. ಏನು ಮಾಡಿದ, ಹಗ್ಗ ಕೆಳಗೋಗದ ಬಂದ ಅದನ್ನೆಲ್ಲ ಬರ ಮಣ್ಣು ಕೆದ್ರಿ ಹೋಗದ. ಆ ಹೊಣ್ಣು ತುಂಬಿದ ಕೊಡಪಣ ತಗೊಂಡ್ ಮನಿಗೆ ಹೋದ. ಮುಂಜಾನೆ ಎದ್ದೀವ್ ಬಂದ ಸಾವುಕಾರ ನೋಡಕ್ ಬರವಲ್ ಜನ, ಹಂಗ ನೋಡ ಹೋಗವ. ಮಣ್ಣು ಕೆದರಿತ್ತದ, ಅಯ್ಯೋ ಏನೋ ನಾಯಿ ನರಿ ಕೆದರಿಬೇಕಂತೆ ಹೋಗಿ ನೋಡ್ತಾನ. ಬಾಗಿ ಹೊಣ್ಣು ತುಂಬಿದ ಕೊಡನ ಇಲ್ಲ. ಇನ್ನು ಇರಬಾರ್ದಪ್ಪ, ಈ ಜೀವನ ಇರಬಾರ್ದು ಭೂಮಿ ಮ್ಯಾಗ. ನಾನು ಜಿಪ್ಪುನ್ ತಂದಿಲ್ಲ, ಹೆಂಡ್ರು ಮಕ್ಕಳು ತಿನ್ಸ್ಕೊಡ್ಲಿಲ್ಲ, ನಾನು ಕಮ್ಗ ತಿನ್ನಿಲ್ಲ. ಗಳಿಸಿ ಇನ್ನೊಬ್ರಿಗೆ ಇಟ್ಟಂಗಾತು. ಸಾಕಪ್ಪ, ಇನ್ನು ಊರಿಗೆ ಮನೆಗೆ ಹೋಗುದು ಬೇಡ ತಿಳ್ಕೊಂಡು ಅದ ಹಗ್ಗ ತೊಗೊಂಡು ಮ್ಯಾಗ ಗಿಡ ಏನ್ ಮಾಡಿದಂತವ, ಜೋತಾಡಕತ್ತ. ಊರ್ಲ್ ಹಾಕೊಂಡು ಸಾವುಕಾರ ಯಾಕೆ ಹಾಕೊಂಡ ಊರ್ಲ ಮಾಡಿದ್ದು ಮಾರ. ಯಾರಿಗೆ ಸಂತರಿಗೆ ಮಹಾತ್ಮರಿಗೆ ಇಂಥ ದೊಡ್ಡ ಕಾರ್ಯಕ್ರಮ ನಡೆದಾಗ ಬುಟ್ಟಿ ಹಚ್ಚಿ ತೋರ್ಬೇಕು, ಗಳಿಸ್ಬೇಕು. ಅದ್ರ ಬಳಸಾಕ್ ಕಲಿಬೇಕು ನಾವು. ಗಳಿಸಬಾರ್ದಂತಲ್ಲ, ಗಳಿಸ್ಬೇಕು ಚೆನ್ನಾಗಿ. ಹಂಗೆ ಗಂಟೆ ಚಂದ ಉಗುಳು ಹಾಕಿ ಗಂಟೆ ಗಳಿಸ್ರಿ. ಆದ್ರೆ ಇಂಥ ಪ್ರಸಂಗ ಬಂದಾಗ, ಸತ್ಕಾರ್ಯ ಬಂದಾಗ ಬುಟ್ಟಿ ಹಚ್ಚಿ ತೋರು. ಒಂದೊಂದು ಟೈಮ್, ಒಂದೊಂದು ನೆಪ, ಒಂದೊಂದು ನೇಮ ಇರುತ್ತೆ. ಒಬ್ಬ ಜಿಪ್ಪುನ ಸಾವುಕಾರ ಎಂದು ದಾನ ಮಾಡ್ಲಾರ ಮನುಷ್ಯ, ಎಂದು ದಾನ ಮಾಡಿದ್ದಾರ. ಆ ಪುರಾಣ ಕೇಳಾಕ್ ಬಂದ, ಪ್ರವಚನ ಕೇಳಾಕ. ಈ ಪುರಾಣ ಮಂಗಳಾದ ಕೂಡಲೇ ಆರ್ತಿ ತಾಟ್ ಹೋಗತ್ತಿಲ್ರಿ. ನಿಮ್ಗೆ ದಿನ ಬರ್ತಾ ಇಲ್ಲ ನಮ್ಮ ಹುಡುಗರು. ಆರ್ತಿ ತಾಟ ನೀಡ್ತಿರಿಲ್ಲ? ನೀಡ್ತೀರ. ಆ ಎಲ್ಲಾರು ನೋಡಿ ನಾವು ಜೀನ್ ಸಾವುಕಾರ ಬೈದ ಜಿಪ್ಪುನ ಎಲ್ಲಾರು ತಾಟ್ನ ದುಡ್ಡು ನೀಡುದು ನೋಡಿದ. ನಾ ನೀಡ್ದಿದ್ದ ಏನಾರ ಅಂದಾರ ಜನ ಅಂತೇಳಿ ನಡಿಲಾರ್ದು ದುಡ್ಡು ಇತ್ತವನಂತೆ. ನಡಿಲಾರ್ದ ದುಡ್ಡು ಅದನ್ನ ಸುಮ್ಮನೆ ತಾಟ್ಯ ಹಾಕಿ ನಮಸ್ಕಾರ ಮಾಡ್ತಲ್ಲ. ಎಲ್ಲಾರಿಗೆ ಸಪ್ಪ ಕೇಳಿರ್ಬೇಕು. ಹಂಗೆ ಎತ್ತರಿಸಿ ಕೈ ಬಿಟ್ಟು ನೋಡ್ತಾರೆ. ಎಲ್ಲ ನಡಿಲಾರ ದುಡ್ಡು. ಇವನು ನೀಡಿನಪ್ಪ ಸಾವುಕಾರ ಅಂತೂ ಕಾಲಕ್ರಮೇಣ ಅನುಸಾರವಾಗಿ ಎಲ್ಲಿ ಹೋದ, ಯಮಲೋಕಕ್ಕೆ ಹೋದ. ಏನಾರ ಜೀವನದಾಗ ಏನ ದಾನ ಧರ್ಮ ಪರೋಪಕಾರ ಮಾಡ್ಯನಪ್ಪ ಅಂದ ಯಮದೇವತೆ. ಯಪ್ಪ ಮಾಡಿನಿಂದ ಏನು ಹಿಂಗ ಪ್ರವಚನ ಕೇಳಕ್ ಹೋಗಿದ್ಯಾ, ಎಲ್ಲಾರು ದುಡ್ಡು ಹಾಕಿದ ಆಸ್ತಿ ತಾಟ್ನೊಳಗ ನಾನು ಒಂದು ನಡಿದಾರ ದುಡ್ಡು ಹಾಕೀನಿ ಅಂದ. ಹೌದು, ದುಡ್ಡು ನಡಿಯಲ್ಲ, ಅದ್ರ ಪುಣ್ಯದ ಫಲ ಐತಿ. ದಾನ ಮಾಡಿ ಅಂದಾಕ ನಡೆದಾರ ನಡ್ಲಿ, ದುಡ್ಡು ನಡಿಲಾರಿರ್ಲಿ, ಅದ್ರದ ಪುಣ್ಯದ ಫಲ ಐತಿ ಅಂದಾಗ ಅದ್ರ ಪುಣ್ಯದ ಫಲ ಮೊದಲು ಸ್ವರ್ಗಕ್ಕೆ ಹೋಗಿ ಉಂಡು ಬರ್ತು. ಇದನ್ನ ಯಮಲೋಕ ಯಾತನೆ ಅನುಭವಿಸಿ ನಂತರ ಹೊಕ್ಕಿಯೋ ಸ್ವರ್ಗಕ್ಕೆ ಅನ್ನ ಯಮ. ಮೊದಲ ಹೊಕ್ಕಿನ ಅಲ್ಲೇ ಸ್ವರ್ಗಕ್ಕೆ ಅನ್ನವ. ಕಾಯಿನ್ಸ್ ನೀಡ್ಯಾನ ನಡಿದಾರ ದುಡ್ಡು, ಅದ್ರ ಪುಣ್ಯದ ಫಲ ಉಂಡು ಬರಕ್ಕ ಮೊದಲ ಹೊಕ್ಕಿನ ಸ್ವರ್ಗಕ್ಕೆ ಅನ್ನ ವಾದ. ಪುಣ್ಯದ ಫಲ ತೀರ್ತಿ ಅದು ಹೋಗ್ಪ ನಿನ್ನ ಯಮಲೋಕಕ್ಕೆ ಹೋಗಂದ ಶಿವ.
ಹೌದು, ಯಮಲೋಕಕ್ಕೆ ಹೋಗಂದಿ. ಶಿಲೆಯ ವಲ್ಲಭ ಅಂದ್ರೆ ಯಾರು ಅಂದ. ಶಿಲೆಯ ವಲ್ಲಭ ಪಾರ್ವತಿ ಗಂಡ ಅಂದ್ರೆ ಯಾರು ಅನ್ನುವ ಜಿಪ್ಪುನ ನಾನ ಅಂದ. ಪಾಪಹರ ಅಂದ್ರೆ ಯಾರು? ನಾನ ಪಾಪಹರಣ ಮಾಡವ ನನಗ ಅಂತ. ಯಾರು ಪಾಪಹರ ಅಂದ್ರೆ ಯಾರು? ನಾನ. ಚಂದ್ರಧರ ಅಂದ್ರೆ ಯಾರು? ನಾನ ಚಂದ್ರನ ದರ್ಶಿ, ನಾನ ಪರಮಾತ್ಮ. ಏನ್ ಈ ಪರಮಾತ್ಮ ಡೂಪ್ಲಿಕೇಟ್ ಪರಮಾತ್ಮನು ಏನ ಒರಿಜಿನಲ್ ಪರಮಾತ್ಮ ಅಂತ ಕೇಳಿದ್ವ. ಎಷ್ಟು ಧೈರ್ಯ ನೋಡ್ರಿ ಅವನ. ಹೌದು, ಪರಮಾತ್ಮ ನಾನು ಅಂದಿಪ್ಪ. ಹೌದು, ನೀನ್ ಡೂಪ್ಲಿಕೇಟು ಏನ ಪರ್ಮನೆಂಟ್ ಒರಿಜಿನಲ್ ಪರಮಾತ್ಮ? ಸಮಸ್ಯವಂತ್ರಿ ಪರಮಾತ್ಮನು. ನಾವು ಒರಿಜಿನಲ್ ಪರಮಾತ್ಮ ಅಂದ ಪರಮಾತ್ಮ ಈ ಜಿಪ್ಪನು. ಹಂಗಾರೆ ಒರಿಜಿನಲ್ ಪರಮಾತ್ಮ ಆದ್ರ ನನ್ನ ಮತ್ತೆ ಹೊಳ್ಳಿ ನೀನು ಯಮಲೋಕಕ್ಕೆ ಕಳಿಸಬಾರ್ದಾಗಿತ್ತು. ಯಮಲೋಕಕ್ಕೆ ಹೋಗಕ್ಕೆ ಅಂದಾಗ ನೀನು ಒರಿಜಿನಲ್ ಪರಮಾತ್ಮ ಅಲ್ಲ, ಡೂಪ್ಲಿಕೇಟ್ ಅಂತ ಡಂಗರ ಹೊಡಿತೀನಿ ಅಂದ್ಬಿಟ್ಟು. ಬೇಡ ಮಾರ, ಡಂಗರ ಹೊಡಿಬೇಡ, ಇಲ್ಲೇ ಉಳ್ಕೊಂಡ್ಬಿಡ್ ನನ್ನ ಹತ್ರ. ಬರೀ ಒಂದು ನಡಿದಾರ ದುಡ್ಡು ನೀಡಿದ್ದಕ್ಕಾಗಿ ಹೊಲವಲ್ದ ಇನ್ನೊಬ್ಬರು ನೋಡಿ ನೀಡಿದ್ದಕ್ಕಾಗಿ ಏನದ ಸ್ವರ್ಗ ಕಂಡ ಸ್ವರ್ಗ ಪುಣ್ಯಾತ್ಮರಿ. ಅದಕ್ಕೋಸ್ಕರವಾಗಿ ಇಂಥ ಫಂಕ್ಷನ್ ಏನ ದೇವತೆ ಕಾರ ಮಹಾತ್ಮ ಪುರಾಣ ಪುನೀತ್ ನಡೀತಾವಲ್ಲ, ನೀವು ದಿನಕ್ಕೆ ಏನು ಆದಾಯ ಪ್ರಾಫಿಟ್ ಐತಿ ನೋಡು, ಅದ್ರದಾಗ ಒಂದು 4ನೇ ಭಾಗ ಹಿಂಗೆ ನೀಡಬೇಕನ್ನೋ ಉದ್ದೇಶ ಮಹಾತ್ಮರು ಹಾಕಿಕೊಟ್ಟ ಚಾಪ ಪದ್ಧತಿ ಅದು. ಅದಕ್ಕೆ ನೀವು ಏನು ಸಾಧ್ಯ ಐತಿ ಯಾರು ಹಿಂದೆ ಮುಂದೆ ನೋಡ್ಬೇಡ್ರಿ. ಅಲ್ಲಿ ನೀಡಕ್ಕೆ ಅನುಕೂಲ ಆಗ್ಲಿಕ್ಕಂದ್ರೆ ಎದ್ದು ಬಂದು ಮಹಾತ್ಮರ ಬಳಿ ಇಟ್ಟು ನಮಸ್ಕಾರ ಮಾಡಕ್ಕೆ ಹೊರಕತ್ತಲ್ಲ ಇಲ್ಲಿ ಅಂತೂ. ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿದ್ದೇನೆ ಬೇಡ, ಮುಂದೆ ಕಟ್ಟಿಟ್ಟ ಬುದ್ಧಿ ಸರ್ವಜ್ಞ ಅನ್ನುವಂಥದ್ದು ಇವತ್ತು ಯಾರಿಂದ ತಿಳ್ಕೊಳಕು ನಾವು. ಹೇಮರೆಡ್ಡಿ ಮಲ್ಲಮ್ಮ ಯಾವ ರೀತಿಯಾಗಿ ಆ ಮಲ್ಲಯ್ಯನಿಗೆ ದಾನ ಮಾಡಿದಳು, ಸಂಗಮ್ ದಾನ ಮಾಡಿದಳು ಅನ್ನುವಂಥದ್ದು ಇವತ್ತು ನಡೆದು ಬಂದತಿ. ನಾಳಿನ ದಿವಸ ಬಸವನ ವಚನ ತಗೊಂತತಿ, ಅದು ಕೂಡ ಮಾದರ ಹರಳ ಎಂದು ತಗೊಂತೀವಿ. ಹೆಂಗ್ಯಾಂಗೆ ಬರುತ್ತೆ ಹಂಗ ಪ್ರಸಂಗ ತಗೊಂಡು ಹೇಳೋಣ ಪುಣ್ಯಾತ್ಮರೇ. ಇಲ್ಲಿ ಸಮಯ ಸದ್ಗುಣಾಥ ಆಯುರಾರೋಗ್ಯ ಕೊಟ್ಟು ಇಹಲೋಕದ ಭೋಗ್ಯ ಭಾಗ್ಯವನ್ನು ಕೊಟ್ಟು ಕೊನೆಯದಾಗಿರ್ತಕ್ಕಂಥ ಮೋಕ್ಷ ಸುಖವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು 2 ವಾಕ್ಪುಷ್ಪಗಳನ್ನು ಪೂಜ್ಯರ ಸಾನ್ನಿಧ್ಯ ಅರ್ಪಿಸಿ ವಿರಾಮ ಕೊಡ್ತೇನೆ. ಜೈ ಮಂಗಲಂ, ಜೈ ನಮಃ.